येन प्रादिरभाति भूमिवलये गस्तारिगो सन्तति प्राबोधिष्ठति पङ्कजं करुणया प्राकाशितत्वं परम् भान्तं ध्वंसमनायि साधुनिकरश्चाकारि सन्मार्गगस्तेन व्यासदिवाकरेण सततं मात्यादि मे मानसम् व्याप्तिर्यस्य निजे निजे नमः सा पक्षे सपक्षे स्थितिः आवृत्तिश्च विपक्षतोऽथ विषये शक्तिर्न विबाधिते नैवास्ति प्रतिपक्षयुक्तिरतुलं शुद्धं प्रमाणं समे आनन्दतीर्थो मुनिः भवति यदनुभावारेण मुकोऽपि वाग्मी जगमतिरतिदन्तोर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नारायणं निखिलपूर्णगुणैकदेहं यतमप्यखिलैः सुवाक्यैः अस्योद्भवादितमशेषविशेषकोऽपि वन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुमञ्जसीव विशेषतो मे परमाख्य विद्या व्याख्यां करोम्यन्नपि चाहमेव पूर्णप्रज्ञ विद्यापीठದ 45ನೇ ಶ್ರೀಮನ್ಯಾಯಸುಧಾ ಮಂಗಲ ಇವತ್ತಿನ ಈ ಪವಿತ್ರ ಪರಿಸರದಲ್ಲಿ ಪರಮಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಪೇಜಾವರ ಮಠಾಧೀಶರು ಪೂರ್ಣಪ್ರಜ್ಞ ವಿದ್ಯಾಪೀಠದ ಕುಲಪತಿಗಳು ಅವರು ಇವತ್ತು ನಡೆಸ್ತಾ ಇದ್ದಾರೆ. ಇದೀಗ ಶಾಂತಿ ಪಾಠವನ್ನು ಮುಗಿಸಿ ದೇವತಾ ಸನ್ನಿಧಾನಗಳಲ್ಲಿ ದರ್ಶನ ಅರ್ಚನೆಗಳನ್ನು ಸಂಪನ್ನಗೊಳಿಸಿ ಶ್ರೀಮದ್ ಅನುವ್ಯಾಖ್ಯಾನ ಸರ್ವಮೂಲ ಗ್ರಂಥಗಳ ಜೊತೆಗೆ ನ್ಯಾಯಸುಧಾ ಪರಿಮಳ ಸಮೇತ ಶ್ರೀಮನ್ಯಾಯಸುಧಾ ಗ್ರಂಥದ ಜೊತೆಗೆ ಶೋಭಾಯಾತ್ರೆಯನ್ನು ಮಾಡ್ತಾ ವೇದ ಘೋಷವನ್ನು ಮಾಡ್ತಾ ಈ ವೇದಿಕೆಗೆ ಭಗವಾನ್ ವೇದವ್ಯಾಸರನ್ನು ಆವಾಹನೆ ಮಾಡಲಾಗಿದೆ. ಪರಮಪೂಜ್ಯರಾದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಕುಕ್ಕೆ ಸುಬ್ರಹ್ಮಣ್ಯ ಮಠಾಧೀಶರು ಅವರೂ ಕೂಡ ಈ ಶ್ರೀಮನ್ಯಾಯಸುಧಾ ಮಂಗಳೋತ್ಸವದಲ್ಲಿ ಸನ್ನಿಹಿತರಾಗ್ತಾ ಇದ್ದಾರೆ. ಆರಂಭದಲ್ಲಿ ಇವತ್ತಿನ ಒಟ್ಟು ಕಾರ್ಯಕ್ರಮದ ಸ್ವರೂಪವನ್ನು ನಾನು ಈಗಾಗಲೇ ಹೇಳಿದೆ. ವಿದ್ಯಾರ್ಥಿಗಳು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 18 ದಿವಸಗಳಷ್ಟು ದೀರ್ಘಕಾಲದಲ್ಲಿ ನಡೆದಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಮಹಾಸಮಾರಾಧನೆಯ ಅಂಗವಾಗಿ ನಡೆದ ಪರೀಕ್ಷಾ ಸಮಾವೇಶದಲ್ಲಿ 30 ವಿದ್ಯಾರ್ಥಿಗಳು ಶ್ರೀಮನ್ಯಾಯಸುಧೆಯ ಅನೇಕ ಭಾಗಗಳನ್ನು ದೊಡ್ಡ ದೊಡ್ಡ ಪೀಠಾಧಿಪತಿಗಳ ಮತ್ತು ವಿದ್ವಾಂಸರ ಸನ್ನಿಧಾನದಲ್ಲಿ ಪರೀಕ್ಷೆಯನ್ನು ಕೊಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು 90ಕ್ಕೆ ಕಡಿಮೆ ಇಲ್ಲದೆ ಅಂಕಗಳನ್ನು ಪಡೆದು ವಿಶಿಷ್ಟವಾದ ರೀತಿಯಲ್ಲಿ ತಾವು ಅಧ್ಯಯನವನ್ನು ನಡೆಸಿದ್ದಾರೆ. ಆರಂಭದಲ್ಲಿ ಒಬ್ಬ ವಿದ್ಯಾರ್ಥಿ ಇದೀಗ ಶ್ರೀಮನ್ಯಾಯಸುಧೆಯ ಒಂದು ಭಾಗವನ್ನು ಅನುವಾದ ಮಾಡಿದ ಶ್ರೀಪಾದರು ಕುಕ್ಕೆ ಸುಬ್ರಹ್ಮಣ್ಯ ಮಠದ ಅಧಿಪತಿಗಳು ಆಗಮಿಸ್ತಾ ಇದ್ದಾರೆ. ಪೂಜ್ಯರನ್ನು ಭಕ್ತಿ ಶ್ರದ್ಧೆಯಿಂದ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ.
ಅನುರಾಗ ಈ ಕ್ರಮ ಇದನ್ನು ಸ್ವೀಕೃತ್ಯ ತಥಾ ಪ್ರೇಷೆ. ಪೂಜ್ಯ ಶ್ರೀಪಾದರು ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಶಾಲಗ್ರಾಮ, ಸುದರ್ಶನ, ಚಕ್ರಾಂಕಿತ, ವಿಷ್ಣುಪಾದ ಮತ್ತು ನರಸಿಂಹ ಪ್ರತಿಮೆಯ ಜೊತೆಗೆ ಒಂದು ರಜತ ಪಾತ್ರವನ್ನು, ಬೆಳ್ಳಿಯ ತುಳಸಿ ಮಣಿ ಹಾರವನ್ನು ನೀಡಿ ವಿದ್ಯಾರ್ಥಿಗಳನ್ನು ಅನುಗ್ರಹಿಸ್ತಾ ಇದ್ದಾರೆ. ತಾವು ಮೊನ್ನೆ ರಥಸಪ್ತಮಿಯಿಂದ ಪ್ರಾರಂಭಿಸಿ ಇವತ್ತಿನ ತನಕ, ಇವತ್ತು ಮಧ್ಯಾಹ್ನ ಅಥವಾ ಸಾಯಂಕಾಲದ ತನಕ ಸುಮಾರು 2,000 ಸಂಖ್ಯೆಯ ಅತಿಥಿಗಳನ್ನು ನಿತ್ಯ ಅತಿಥಿ ಸಫರಿಯ ಜೊತೆಗೆ ಆರಾಧನೆ ಮಾಡಿದ್ದು ಮಾತ್ರ ಅಲ್ಲ, ಅವರಿಗೆ ವಸತಿ ವ್ಯವಸ್ಥೆ, ಅಶನ ವ್ಯವಸ್ಥೆ, ಇಲ್ಲಿಯ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಚರಿಸುವುದಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರುವುದಕ್ಕೆ ಬೇಕಾದ ವ್ಯವಸ್ಥೆ, ಕುಮಾರ ಪರ್ವತವನ್ನು ಹತ್ತಿ ಬರುವುದಕ್ಕೆ ಆಸಕ್ತಿಯನ್ನು ವಹಿಸಿದವರಿಗೆ ಚಾರಣ ವ್ಯವಸ್ಥೆ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಪೂಜ್ಯ ಶ್ರೀಪಾದರು ಅನುಗ್ರಹಿಸಿಕೊಂಡಿದ್ದಾರೆ. ಈ ರಜೆ ಇರುವ ಸಂದರ್ಭದಲ್ಲಿ ಇಲ್ಲಿಗೆ ಬರತಕ್ಕಂತಹ ಭಕ್ತ ಸಮುದಾಯ ದೊಡ್ಡದಿರುತ್ತದೆ. ಆದರೆ ತಾವು ಎಲ್ಲ ತಮ್ಮ ವಸತಿ ಗೃಹವನ್ನು ನಮ್ಮ ಶ್ರೀ ಬೇದಾವರ ಮಠದ ಈ ಪವಿತ್ರ ಸಮಾರಂಭ ಇಲ್ಲಿ ನಡೆಯುತ್ತೆ ಅನ್ನುವ ಶ್ರದ್ಧೆಯಿಂದ ಆ ಎಲ್ಲ ವಸತಿ ಗೃಹವನ್ನು ಕಾದಿರಿಸಿ ವಿದ್ವಾಂಸರಿಗೆ, ಬಂದ ಭಕ್ತರಿಗೆ, 30 ಜನ ವಿದ್ಯಾರ್ಥಿಗಳ ಪಕ್ಷದಿಂದ ಒಬ್ಬೊಬ್ಬರ ಕಡೆಯಿಂದ 10-20 ಅನ್ನುವ ಸಂಖ್ಯೆಯಲ್ಲಿ ಬಂದವರಿಗೆ, ಕೆಲವು ವಿದ್ಯಾರ್ಥಿಗಳ ಲೆಕ್ಕಾಚಾರದಲ್ಲಿ 80-100 ಜನ ಬಂದರೂ ಕೂಡ ಅವರಿಗೆ ವಸತಿ ವ್ಯವಸ್ಥೆಯನ್ನು ಪೂಜ್ಯ ಶ್ರೀಪಾದರು ಕಲ್ಪಿಸಿಕೊಟ್ಟಿದ್ದಾರೆ. ನಮಗೆ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಈ ಮಹೋತ್ಸವವನ್ನು ನಡೆಸುವುದು ಎಷ್ಟು ಸುಲಲಿತವಾಗ್ತದೋ ಅದಕ್ಕಿಂತ ಸುಲಭವಾಗಿ ದೂರದಿಂದ ನಾವು ಬಂದು ಹೋಗುವುದಷ್ಟೇ ನಮ್ಮ ಕೆಲಸ. ಇಲ್ಲಿಯ ಎಲ್ಲ ಕರ್ತವ್ಯ ವ್ಯವಸ್ಥೆಗಳನ್ನು ಕೂಡ ಪೂಜ್ಯ ಶ್ರೀಪಾದರ ಶಿಷ್ಯವರ್ಗ, ಪೂಜ್ಯ ಶ್ರೀಪಾದರ ಆಡಳಿತ ವರ್ಗ ಇಲ್ಲಿ ಚೆನ್ನಾಗಿ ನಿರ್ವಹಿಸಿಕೊಟ್ಟಿದೆ. ಪಕ್ಕದಲ್ಲಿರುವ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಪದಾಧಿಕಾರಿಗಳು ಕೂಡ ಈ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ವಿಶೇಷ ಅನುಗ್ರಹವೋ ಎಂಬಂತೆ ಎಲ್ಲ ಕಾರ್ಯದಲ್ಲೂ ತಾವು ಸ್ವತಃ ಸಹಕರಿಸಿದ್ದಾರೆ. ಯಾವುದೇ ತೊಂದರೆಯಾಗದೇ ಇರುವ ರೀತಿಯಲ್ಲಿ ರಾತ್ರಿ 10 ಗಂಟೆಗೆ ಕಾರ್ಯಕ್ರಮ ಮುಗಿಯಲೇಬೇಕು ಅನ್ನುವ ನಿಯಮಾವಳಿಯಲ್ಲಿದ್ದರೂ ನಿನ್ನೆ ದಿವಸ 11:15 ತನಕ ಈ ಸಂಗೀತ ಕಾರ್ಯಕ್ರಮ ನಡೆದರೂ ಅವರೂ ಸ್ವತಃ ಕುಳಿತು ಯಾವುದೇ ತೊಂದರೆಯಾಗದೇ ಇರುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಪೂಜ್ಯ ಶ್ರೀಪಾದರು ಈ ಶ್ರೀಮನ್ಯಾಯ ಸುಧಾಮಂಗಲವನ್ನು ತಮ್ಮ ಈ ಪವಿತ್ರ ಪರಿಸರದಲ್ಲಿ ನಡೆಸುವುದರ ಮೂಲಕವಾಗಿ ಈ ಪ್ರದೇಶದ ಶಕ್ತಿಯನ್ನು ನಮ್ಮಲ್ಲೆಲ್ಲ ತುಂಬಿಸುವ ಕೆಲಸ ಮಾಡುವುದರ ಜೊತೆಗೆ ತಾವು ಇಲ್ಲಿ ವಿಶೇಷ ಜ್ಞಾನಯಜ್ಞವನ್ನು ನಡೆಸುವುದಕ್ಕೆ ಬೇಕಾದ ಒಂದು ವಿಶೇಷ ಸ್ಫೂರ್ತಿಯನ್ನು ಪಡೆದಿದ್ದಾರೆ ಎಂದು ಭಾವಿಸ್ತೇನೆ. ಪರಮ ಪೂಜ್ಯ ಶ್ರೀಪಾದರ ಪರಿವಾರದಲ್ಲಿ ಅವರ ಪೂರ್ವಾಶ್ರಮದ ತಮ್ಮಂದಿರಾದಂತಹ ಸುದರ್ಶನ ಜೋಯಿಸ್ ಅವರ ಕರ್ತೃತ್ವ ಶಕ್ತಿ ಬಹಳ ಅದ್ಭುತ. ಈ ಪೂಜ್ಯ ಶ್ರೀಪಾದರು ಹೀಗೆ ಆಗಬೇಕು ಅಂತ ಹೇಳಿದರೆ ಸಾಕು, ಅವರು ಹೇಳಿ ಮುಗಿಸುವಷ್ಟರ ಹೊತ್ತಿಗೆ ಅದಕ್ಕೆ ವ್ಯವಸ್ಥೆ ಆಗಿದೆ ಅಂತ ಹೇಳಿಬಿಡ್ತಾ ಇದ್ರು. ಇಲ್ಲಿ ಯಾರಾದರೂ ಇಂಥದ್ದಾಗಬೇಕು ಅಂತ ಕೇಳಿದ ಮರುಕ್ಷಣದಲ್ಲಿ ಆ ವ್ಯವಸ್ಥೆ ಅಲ್ಲಿ ಸಂಪನ್ನವಾಗಿ ಬಿಡ್ತಾ ಇತ್ತು. ವಿಶಿಷ್ಟ ಕರ್ತೃತ್ವ ಶಕ್ತಿ, ವಿಶಿಷ್ಟ ನಿಯಮನ ಶಕ್ತಿಯ ಜೊತೆಗೆ ಈ ಸಂಸ್ಥೆಯನ್ನು ಇಷ್ಟು ವಿಶೇಷವಾದ ಕಾರ್ಯಕ್ರಮಗಳಿಗೆ ಸಜ್ಜಾಗುವ ರೀತಿಯ ವ್ಯವಸ್ಥೆಯನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಜೊತೆಗೆ ಶ್ರೀ ಅನಂತಕೃಷ್ಣ ಉಪರ್ಣ, ಶ್ರೀಮತಿ ಸುನಂದ ದಂಪತಿಗಳು, ಅವರ ಅಕ್ಕ ಮತ್ತು ಅವರ ಭಾವ ಇವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿಸುವಲ್ಲಿ ಸಹಕರಿಸಿದ್ದಾರೆ. ಇಲ್ಲಿಯ ಸಿಬ್ಬಂದಿ ವರ್ಗ, ಶುದ್ಧೀಕರಣದ ವ್ಯವಸ್ಥೆ, ಅವರದ್ದು ಕೊಡುಗೆ ಅಪಾರವಾದದ್ದು. ಅವರೆಲ್ಲರನ್ನೂ ಕೂಡ ಪೂಜ್ಯ ಶ್ರೀಪಾದರು ಮಂಗಳೋತ್ಸವದ ಕೊನೆಯಲ್ಲಿ ಇಲ್ಲಿ ಭಗವಂತನ ಪ್ರಸಾದವನ್ನು ಕೊಟ್ಟು ಅನುಗ್ರಹಿಸುವವರಿದ್ದಾರೆ. ಜೊತೆಗೆ ಇಷ್ಟು ದೊಡ್ಡ ಪಾಕ ವ್ಯವಸ್ಥೆಯನ್ನು ಕೂಡ ಉಡುಪಿಯಿಂದ ಆಗಮಿಸಿರ್ತಕ್ಕಂತಹ ಶ್ರೀಯುತ ಶ್ರೀಧರ ಭಟ್ ಅವರು ಯಾರಿಗೂ ಯಾವುದೇ ರೀತಿಯ ಸಂಕೋಚವಾಗದೇ ಇರುವ ರೀತಿಯಲ್ಲಿ ಪರಿಶುದ್ಧವಾಗಿ ಶೌಚದಿಂದ, ಮಡಿಯಿಂದ ಆ ಭೋಜನ ವ್ಯವಸ್ಥೆ, ಪಾಕ ವ್ಯವಸ್ಥೆಯನ್ನು ಕೂಡ ನಿರ್ವಹಿಸಿಕೊಟ್ಟಿದ್ದಾರೆ. ಇವೆಲ್ಲವನ್ನು ವ್ಯವಸ್ಥಾಪಿಸಿದ ದೊಡ್ಡ ಕೀರ್ತಿ ಅದು ಪರಮ ಪೂಜ್ಯರಾದ
ಈ ಸುಬ್ರಹ್ಮಣ್ಯ ಮಠಾಧೀಶರಾದಂತಹ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥ ಶ್ರೀಪಾದರದು. ಅವರು ಇಷ್ಟೆಲ್ಲ ನಡೆಸಿಕೊಟ್ಟದ್ದು ಮಾತ್ರ ಅಲ್ಲ, ಇಷ್ಟೂ ವಿದ್ಯಾರ್ಥಿಗಳನ್ನು ತಮ್ಮಲ್ಲೇ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ಎಂಬ ಭಾವದಿಂದ ತುಂಬು ಹಸ್ತದಿಂದ ಅನುಗ್ರಹಿಸ್ತಾ ಇದ್ದಾರೆ. ಪೂಜ್ಯ ಶ್ರೀಪಾದರಿಗೆ ನಾವು ಭಕ್ತಿ ನಮ್ರರಾಗಿ ಶ್ರದ್ಧೆಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ತೇವೆ. ಪೂಜ್ಯ ವಿದ್ಯಾ ಪ್ರಸನ್ನ ತೀರ್ಥ ಶ್ರೀಪಾದರಿಗೆ ಭಕ್ತಿಯ ಪ್ರಣಾಮಗಳು. ಈಗ ಶ್ರೀಮನ್ಯಾಯ ಸುಧಾ ಮಂಗಳದ ಪರಮ ಮುಖ್ಯ ಕಾರ್ಯಕ್ರಮ. 5 ವರ್ಷದಿಂದ ವಿದ್ಯಾರ್ಥಿಗಳಿಗೆ ನ್ಯಾಯಸುಧಾ ಪಾಠವನ್ನು ಮಾಡ್ತಾ ಇದ್ದಂತಹ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಇದೀಗ ಮಂಗಳ ಪ್ರವಚನವನ್ನು ನೀಡಲಿದ್ದಾರೆ. ವಿದ್ಯಾರ್ಥಿಗಳು ಮೌನವಾಗಿ ಶ್ರದ್ಧೆಯಿಂದ ತಾವು ಆಲಿಸುವುದರ ಜೊತೆಗೆ ಸಮಗ್ರ ಸಮಾಜಕ್ಕೂ ಅರ್ಥವಾಗುವ ರೀತಿಯಲ್ಲಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಜಗನ್ನಾಥಾಯ ಗೋವಿಂದಾಯ ನಮೋ ನಮಃ. ಅನಾಕುಲಂಗೋಕುಲಮುಲ್ಲಾಸ ಯತ್ಪಾಲಿ ವೀರಗಲೀಲಧಾಸೆ ಕೃಷ್ಣಾಯ ಯಾಸುಗಂಧಾಸ್ಯ ನಾಸಾದಿ ನವದ್ವಾರಾಖಿಲೇಯ ಜಲಾಧರ್ಷ ಸರ್ವಸಸ್ಯೋದಯಾರ್ಥ್ಯಾಗರೀತಿ ಸರ್ವಾಂಗೈ ಸೌಂದರ್ಯಾದಿಗುಣಿರಪಿ ಈಶ್ವರೀಂ ಸರ್ವಭೂತಾನಾಂ ಮಾತರ್ಲಕ್ಷ್ಮೀನಮಸ್ತೋಭ್ಯಂ ಮಾಧವ ಪ್ರಿಯಭಾವಿನಿ ಯುವಾಂ ವಿಶ್ವಸ್ಯ ಪಿತರಃ ವಿತರೇತರಯೋಗ್ಯೋ ಮಮನಾಥಸ್ತಮಮುನಾಗತಯೋಗಿನಿ ಮಮ ನಾಥೇನ ದೇವಶ್ಚ ವಿಮನಶ್ಚಲ ಸತ್ವೈ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನಯನೋಸೌ ಶ್ರೀಪತಿರ್ಮಾನದೋನಃ. ಪರಮ ಪೂಜ್ಯ ಶ್ರೀಪಾದರುಗಳು ವೇದವ್ಯಾಸ ಪೂಜೆಯನ್ನು ನಡೆಸಿಕೊಟ್ಟಿದ್ದಾರೆ. ಪರಮ ಪೂಜ್ಯರಾದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಚಿತ್ರಾಪುರ ಮಠಾಧೀಶರು ಅವರು ಈ ಮಂಗಲೋತ್ಸವದಲ್ಲಿ ಆಶೀರ್ವಚನವನ್ನು ನೀಡಬೇಕು ಅಂತ ಶ್ರದ್ಧೆಯಿಂದ ಕೇಳಿಕೊಳ್ತೇನೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪರಿಜನಕಂ ಭಜೇಹಂ ವಿಜಯಧ್ವಜಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತು ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಗುರುಗಳಿಗೆ ವಂದಿಸಿ ಸುಧಾ ಮಂಗಳದ ಮಹೋತ್ಸವದ ಸಭೆಯಲ್ಲಿ ಯಾವುದೇ ಅನುವಾದಗಳನ್ನೇನು ಈಗ ಮಾಡೋಕ್ಕೆ ನಾವು ತಯಾರಾಗಲಿಲ್ಲ. ಆದ್ದರಿಂದ ಭಗವಂತನ ಗುಣಚಿಂತನೆಯನ್ನು ಮಾತ್ರ ಒಂದು ಮಾಡ್ತೇವೆ. ಈಗ ಜನ್ಮಾದ್ಯಸ್ಯತಃ ಅಂತ ಹೇಳಿ ಏನು ಬ್ರಹ್ಮಸೂತ್ರದ ಮೂಲಕ ಭಗವಂತನ ಗುಣವನ್ನು ನಾವೆಲ್ಲ ಮುಖ್ಯವಾಗಿ ಚಿಂತನೆ ಮಾಡಬೇಕಾದಂತಹ ಗುಣಗಳನ್ನು ತಿಳಿಸಿಕೊಟ್ಟಿದ್ದಾರೆ ವೇದವ್ಯಾಸರು. ಭಾಗವತದ ಮೊದಲ ಪದ್ಯವೂ ಕೂಡ ಅದೇ ಸೂತ್ರದ ಪದಗಳ ಮೂಲಕವೇ ವ್ಯಾಸರು ಪ್ರಾರಂಭವನ್ನು ಮಾಡಿದ್ದಾರೆ. ಅಂದರೆ ಇಡೀ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನು ಭಗವಂತನಿಗೆ ಆ ಮೂಲಕ ಇದೆ ಅನ್ನುವುದನ್ನು ವೇದವ್ಯಾಸರು ಅವರೇ ಭಗವಂತನ ಅವತಾರ ರೂಪರು ಅದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಅದನ್ನು ನಾವು ಚಿಂತನೆ ಮಾಡಬೇಕು ಅಂತ, ಮೊದಲಿಗೆ ಅದನ್ನು ಯಾಕೆ ವೇದವ್ಯಾಸರು ಹೇಳಿದರು ಅಂತ, ನಾವು
ಏನು ನಾವು ಏನು ಲೋಕದಲ್ಲಿ ನಾವೆಲ್ಲ ಗಲಾಟೆ ಮಾಡ್ಕೊಳ್ತಾ ಇರ್ತೇವೆ, ಅಥವಾ ಒಬ್ಬರ ಮೇಲೆ ದ್ವೇಷ, ಇನ್ನೊಬ್ಬರ ಮೇಲೆ ಪ್ರೀತಿ, ಏನೋ ಒಂದಷ್ಟು ನಮ್ಮ ಮನಸ್ಸಿನ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ತೇವೆ. ಅದೆಲ್ಲ ಯಾಕೆ ಅಂತ ಹೇಳಿದರೆ, ಅದೆಲ್ಲದಕ್ಕೂ ಮುಖ್ಯ ಕಾರಣ ಭಗವಂತ ಅನ್ನುವಂತಹ ಒಂದು ಚಿಂತನೆ ನಮ್ಮಲ್ಲಿ ಇಲ್ಲದೇ ಇರುವಂಥದ್ದು. ನಾವು ಹೇಳ್ತೇವೆ ತೇನ ವಿನಾ ತೃಣಮಪಿನ ಚಲತಿ ಅಂತ, ಭಗವಂತನ ಅನುಗ್ರಹವಿಲ್ಲದೆ ಏನೂ ಆಗುವುದಿಲ್ಲ, ಅವನ ಅಪೇಕ್ಷೆ ಅಂತ ಎಲ್ಲವೂ ನಡೆಯುವುದು ಅಂತ. ಅದು ಹೇಳಿ ಮತ್ತೆ ಕೆಳಗಿಡಿದ್ರೆ ಅಥವಾ ಪ್ರವಚನ ಮಾಡಿ ಕೆಳಗಿಡಿದ್ರೆ ಇನ್ಯಾರೋ ಹೇಳಿದರೆ ನಾವೇ ಬೈತೀವಿ ಅಥವಾ ಅವ್ರ ಮೇಲೆ ದ್ವೇಷ ಪಡ್ತೇವೆ. ಆದರೆ ಆ ಸಮಯದಲ್ಲಿ ಆ ಒಂದು ಭಾವನೆ ವ್ಯಕ್ತವಾಗಿರ್ತದೆ, ಜಾಗೃತವಾಗಿರ್ತದೆ. ನಮಗೂ ಸೇರಿಸಿಕೊಂಡು ಹೇಳ್ತಾ ಇರುವಂಥದ್ದು, ಯಾರನ್ನು ಹೇಳ್ತಾ ಇರುವಂಥದ್ದಲ್ಲ. ಆ ಚಿಂತನೆ ಅದು ಎಷ್ಟು ಸಮಯ ನಮಗೆ ಗಟ್ಟಿ ಇರ್ತದೆ ಅಷ್ಟು ನಾವು ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ವೇದವ್ಯಾಸರು ಮೊದಲಿಗೆ ಆ ಒಂದು ಗುಣಚಿಂತನೆಯನ್ನು ಮಾಡಬೇಕು ಅಂತ ನಮಗೆ ಉಪದೇಶಿಸಿದ್ದಾರೆ. ಅದಕ್ಕೆ ಸಾರರೂಪವಾಗಿ ಇರುವಂಥದ್ದು, ಅದಕ್ಕೆ ಸಾರರೂಪವಾದದರಲ್ಲಿ ಮೊದಲ ಸಾರವನ್ನೇ ವೇದವ್ಯಾಸರು ಆ ಭಗವಂತನ ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಚಿಂತನೆಯನ್ನು ಸದಾ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಭಗವಂತನ ಅನುಗ್ರಹ ನಮಗೆಲ್ಲ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲ ಸುಧಾ ವಿದ್ವಾಂಸರು, ವಿದ್ಯಾರ್ಥಿಗಳಾಗಿ ವಿದ್ವಾಂಸರು ಅವರೆಲ್ಲರಿಗೂ ಕೂಡ ಹರಿಗುರುಗಳ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಗುರುಗಳು ಕೆಲವು ವಿಚಾರಗಳನ್ನು ಹೇಳಿದರು. ಆದರೆ ನಾವು ಅಷ್ಟೇನು ಅಧ್ಯಯನ ಆಗಲಿಲ್ಲ, ನಮ್ಮದು ಇನ್ನು ಆಗಬೇಕಷ್ಟೇ. ಅದನ್ನು ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡ್ತೇವೆ ಅಂತ ಗುರುಗಳಿಗೆ ಹೇಳಿದ್ದೇವೆ, ಮುಂದುವರಿಸ್ತೇವೆ. ನಾಡಿದ್ದು ಫೆಬ್ರವರಿ 8ರ ಒಳಗೆ. ಅದರಿಂದ ಗುರುಗಳ ಅನುಗ್ರಹವನ್ನು, ಇಬ್ಬರು ಗುರುದ್ವಯರ ಅನುಗ್ರಹವನ್ನು ಅಪೇಕ್ಷಿಸ್ತಾ, ಎಲ್ಲ ವಿದ್ವಾಂಸರನ್ನು ಅಭಿನಂದಿಸ್ತಾ, ಎಲ್ಲ ಭಕ್ತರಿಗೆ ಹರಿಗುರುಗಳ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತೇವೆ. ಕೃಷ್ಣಾರ್ಪಣಮಸ್ತು. ಪರಮ ಪೂಜ್ಯ ಶ್ರೀಪಾದರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಪೇಜಾವರ ಮಠದಿಂದ ಬಂದಂತಹ ಗುರುಗಳಿಗೆ ಫಲ ಕಾಣಿಕೆಯ ಸಮರ್ಪಣೆಯ ಕಾರ್ಯಕ್ರಮ. ಪೂಜ್ಯ ಹರಿಯಾಚಾರ್ಯರು ಬರಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಪೂರ್ಣ ವಿದ್ಯಾಪೀಠದ ರೋಹಂತು ಪುಷ್ಪಿಣೀ ಪದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹ ಇಮೇ ಯಾ ಫಲಿನಿರ್ಯಾ ಫಲ ಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತು ಹಾಸಃ. ಪೂಜ್ಯ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಈ ಸುಧಾಮಂಗಳದ ಸಮಗ್ರ ಭಾರವನ್ನು ತಾವು ವಹಿಸಿಕೊಂಡು ತಾವೇ ಸುಧಾಮಂಗಳವನ್ನು ಮಾಡಿದಂತಹ ಒಂದು ವಿಶಿಷ್ಟ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಭಕ್ತಿಯ ಪ್ರಣಾಮಗಳು. ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರಿಗೆ ಪೇಜಾವರ ಮಠದ ವತಿಯಿಂದ ಮತ್ತು ಸುಬ್ರಹ್ಮಣ್ಯ ಮಠದ ವತಿಯಿಂದಲೂ ಪೂಜ್ಯ ಶ್ರೀಪಾದರಿಗೆ ಫಲ ಕಾಣಿಕೆ ಇಡ್ತಾ ಇದ್ದೇವೆ. ಸುಧಾ ವಿದ್ಯಾರ್ಥಿಗಳು ಕೂಡ ಉಭಯ ಶ್ರೀಪಾದರಿಗೆ ಫಲನ್ಯಾಸವನ್ನು ಮಾಡಬೇಕು. ಪೂಜ್ಯರಾದ ನಮ್ಮ ಪ್ರಾಕ್ತನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ವಾದಿರಾಜ ಉಪಾಧ್ಯಾಯರು ವೇದಿಕೆಗೆ ಬರಬೇಕು. ಒಂದು ಪುಸ್ತಕವನ್ನು ಸಂಪಾದಿಸಿ ಅವರು ಒಂದು ಪುಸ್ತಕದ ಉದ್ಘಾಟನೆ ಸ್ವಾಮಿ ಮಧ್ಯದಲ್ಲಿ ಶ್ರೀ ವಾದಿರಾಜ ಉಪಾಧ್ಯಾಯರು ಪೂಜ್ಯ ಶ್ರೀಪಾದರ ಮೂಲಕ ಶೌಚ, ಆಶೌಚ, ಶುದ್ಧಿ ಇತ್ಯಾದಿಗಳ ಬಗ್ಗೆ ಜನೋಪಯೋಗಿಯಾದ ಒಂದು ಪುಸ್ತಕವನ್ನು ಸಿದ್ಧಪಡಿಸಿದ್ದಾರೆ. ಅದನ್ನು ಪೂಜ್ಯ ಶ್ರೀಪಾದರ ಮೂಲಕ ಉದ್ಘಾಟನೆ ಮಾಡಿ ಎಲ್ಲರಿಗೂ ಉಚಿತವಾಗಿ ಹಂಚುವ ಯೋಜನೆಯನ್ನು ರೂಪಿಸಿದ್ದಾರೆ. ವಿದ್ಯಾರ್ಥಿಗಳು ಪರಮ ಪೂಜ್ಯ ತಮ್ಮ ಸುದರ್ಶನ ಜೋಯಿಸರು ದಂಪತಿಗಳು ಇಲ್ಲಿಗೆ ಆಗಮಿಸಬೇಕು. ಪರಮ ಪೂಜ್ಯ ಶ್ರೀಪಾದರ ಪೂರ್ವಾಶ್ರಮದ ತಮ್ಮಂದಿರು ಈ ಸುಧಾಮಂಗಳದ ನೊಗವನ್ನು ಹೊತ್ತವರು. ನಾವೆಲ್ಲ ಹಿಂಭಾಗದಲ್ಲಿ ನಿಂತವರು ಮಾತ್ರ ಅದರ ಸಮಗ್ರ ಭಾರವನ್ನು ಹೊತ್ತು ಬಂದವರನ್ನು ನಗುಮುಖದಿಂದ ಮಾತನಾಡಿಸ್ತಾ ಸಹಸ್ರ ಸಂಖ್ಯೆಯಲ್ಲಿ ನಿನ್ನೆಯ ದಿವಸ ಒಟ್ಟು 2000 ಜನರಿಗೆ ಅನ್ನದಾನದ ಸಂತರ್ಪಣೆಯ ವ್ಯವಸ್ಥೆಯನ್ನು ನಡೆಸಿದ್ದಾರೆ. 4 ದಿವಸದಿಂದ
ನಿತ್ಯ ಬಿಟ್ಟು ಈ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಪೂಜ್ಯ ಶ್ರೀಪಾದರು ಅವರಿಗೆ ನಿತ್ಯ ದೇವರ ತೀರ್ಥವನ್ನು ಸಂಗ್ರಹಿಸುವ ಅಮೃತಿ, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಸನ್ನಿಧಾನದಲ್ಲಿ ಅರ್ಚನೆ ಮಾಡಿದ ಶ್ರೀರಾಮಚಂದ್ರನ ಪ್ರತಿಮೆಯನ್ನು ನಿತ್ಯ ಅರ್ಚನೆಗೋಸ್ಕರ ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸುಮಾರು 2-3 ತಿಂಗಳಿಂದ ಶ್ರಮಿಸ್ತಾ ಇದ್ದಂತಹ ಅನೇಕರು, ಕಿರಣಾಚಾರ್ಯರು, ಸಗ್ರಿ ಆನಂದ ತೀರ್ಥಾಚಾರ್ಯರು ಮುಂತಾದವರಿದ್ದಾರೆ. ಸಗ್ರಿ ಆನಂದ ತೀರ್ಥಾಚಾರ್ಯರು ಬಂದು ಗುರುಗಳಿಂದ ಒಂದು ಆಶೀರ್ವಾದ ಮಂತ್ರಾಕ್ಷತೆಯನ್ನು ಪಡಿಬೇಕು ಅಂತ ಕೇಳಿಕೊಳ್ತೇನೆ. ಈ ದಂಪತಿಗಳು ಬಂದಿದ್ದರೆ ದಂಪತಿಗಳು ಬನ್ನಿ. ಮನೆಯವರು ರಾತ್ರಿಯೆಲ್ಲ ನಿದ್ದೆಗಿಟ್ಟು ಬಂದರೂ ಜೋರು ಮಾಡದೇ ಇದ್ದಂತಹ ದಂಪತಿಗಳು ಬರಬೇಕು. ಆಶೌಚ ಸಂಗ್ರಹ, ಶುಚಿ ಸಂಗ್ರಹದ ವಿಷಯದ ಪುಸ್ತಕವನ್ನು ಎಲ್ಲರಿಗೂ ಹಂಚುವುದಕ್ಕೆ ಆರ್ಥಿಕ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನಮ್ಮ ವಿದ್ಯಾಪೀಠದ ಪ್ರಾಕ್ತನ ವಿದ್ಯಾರ್ಥಿಗಳು ಹರಿದಾಸ್ ಭಟ್ ವಿ ಹರಿದಾಸ್ ಭಟ್ ಅವರು ನ್ಯಾಯಾಧೀಶರು ಅಲ್ಲ, ನ್ಯಾಯವಾದಿಗಳು. ಅವರು ಆಗಮಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಗುರುಗಳಲ್ಲಿ ಮಂತ್ರಾಕ್ಷತೆ ಪಡ್ಕೊಳ್ಬೇಕು. ಸಗ್ರಿ ಆನಂದ ತೀರ್ಥ, ಸಗ್ರಿ ರಾಘವೇಂದ್ರ ಉಪಾಧ್ಯಾಯರ ಪುತ್ರ, ವಿದ್ಯಾಪೀಠದ ನಮ್ಮ ವಿದ್ಯಾರ್ಥಿ, ಸುಬ್ರಹ್ಮಣ್ಯ ಮಠದ ವೇದವ್ಯಾಸ ಸಂಶೋಧನಾ ಮಂದಿರದ ನಿರ್ದೇಶಕರಾಗಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾಪೀಠ ಮತ್ತು ಈ ಸುಬ್ರಹ್ಮಣ್ಯ ಮಠದ ಮಾಧ್ಯಮವಾಗಿ ಮಧ್ಯಕೊಂಡಿಯಾಗಿ ಈ ಕಾರ್ಯಕ್ರಮದ ನಿರ್ವಾಹದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇದರಂತೆ ಅನೇಕರು, ಕಿರಣಾಚಾರ್ಯರು ಮೊದಲಾದ ಅನೇಕರು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಪ್ರೀತಿಯ ಧನ್ಯವಾದಗಳನ್ನು ಈ ಸಂದರ್ಭ. ವೆಂಕಟಕೃಷ್ಣಾಚಾರ್ಯರು ಬಹಳಷ್ಟು ಸಹಕರಿಸಿದ್ದಾರೆ. ಚಾರಣದ ವ್ಯವಸ್ಥೆಯನ್ನೆಲ್ಲ ವೆಂಕಟಕೃಷ್ಣಾಚಾರ್ಯರು ನಿರ್ವಹಿಸಿದ್ದಾರೆ. ಇದೀಗ ಮಂಗಳದ ಪ್ರಮುಖ ಕಾರ್ಯ. ವಿದ್ಯಾರ್ಥಿಗಳು ಗುರುಗಳಿಗೆ ಫಲವನ್ನಿಟ್ಟು ನಮಸ್ಕರಿಸಿ, ವಿದ್ಯಾರ್ಥಿಗಳು ಪರಮಪೂಜ್ಯ ಗುರುಗಳ ಮುಂದೆ ಗುರುಪೂಜೆಯನ್ನು ಈಗ ಪ್ರಾತಃ ಕಾಲದಲ್ಲಿ ನೆರವೇರಿಸಿದ್ದಾರೆ. ಈಗ ಗುರು ದಕ್ಷಿಣೆಯನ್ನು ಅರ್ಪಿಸುವ ಒಂದು ಕಾರ್ಯಕ್ರಮ. ತಾವು ಸಂಪಾದಿಸಿದ ಅಧ್ಯಯನದ ಜೊತೆಗೆ ಸಂಪಾದಿಸಿದ ಸಂಪತ್ತನ್ನೆಲ್ಲ ಕೂಡಿ ಹಾಕಿ 7 ಲಕ್ಷ ರೂಪಾಯಿಗಳನ್ನಾಗಿಸಿ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಅರ್ಪಿಸ್ತಾ ಇದ್ದಾರೆ. ಪೂರ್ಣಪ್ರಜ್ಞ ವಿದ್ಯಾಪೀಠ 70 ವರ್ಷವನ್ನು ಕಳೆದಿದೆ. 70 ವರ್ಷಗಳ ಹಳೆಯ ವಿದ್ಯಾರ್ಥಿ ನಿಲಯ ತನ್ನ ಶಕ್ತಿಯನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಮಾರ್ಗದರ್ಶನದಂತೆ ನೂತನ ವಿದ್ಯಾರ್ಥಿ ಭವನದ ನಿರ್ಮಾಣ ಪ್ರಗತಿಯ ಹಂತದಲ್ಲಿದೆ. ಸುಮಾರು 25 ಕೋಟಿ ವೆಚ್ಚದಲ್ಲಿ ಪಾಕಶಾಲೆ, ಭೋಜನ ಶಾಲೆ ಮತ್ತು ವಿದ್ಯಾರ್ಥಿ ನಿಲಯದ ವ್ಯವಸ್ಥೆ ಇದೆಲ್ಲ ನಡೀತಾ ಇದೆ. ಆ ಕಾರ್ಯದಲ್ಲಿ ತಾವು ಕೈ ಜೋಡಿಸುತ್ತಾ ವಿದ್ಯಾರ್ಥಿಗಳು 7 ಲಕ್ಷ ರೂಪಾಯಿಗಳನ್ನು ವಿದ್ಯಾರ್ಥಿ ನಿಲಯಕ್ಕೋಸ್ಕರ ಅಂತ ಪೂಜ್ಯ ಗುರುಗಳ ಸನ್ನಿಧಾನದಲ್ಲಿ ಗುರುದಕ್ಷಿಣೆಯ ರೂಪದಲ್ಲಿ ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಮಠಾಧೀಶರು ಈ ಸಂದರ್ಭದಲ್ಲಿ ಮಂತ್ರ ಹೇಳಿ. ಮಂತ್ರ ಪೂಜ್ಯ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಸುಬ್ರಹ್ಮಣ್ಯ ಮಠಾಧೀಶರು ಕೊನೆಯಲ್ಲಿ ಆಶೀಸ್ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರಣಯಾಮೋ ವಾಸುದೇವಂ
ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಪರಮಪೂಜ್ಯರಾದ ವಿಶ್ವೇಶತೀರ್ಥ ಶ್ರೀಪಾದರು ಒಂದು ಸಂಕಲ್ಪ ಮಾಡಿದ್ದು, ಆದ್ದರಿಂದ ಅದು ಉನ್ನತ ಪ್ರಾರ್ಥಿತವಾದದ್ದು. ಆದ್ದರಿಂದ ಅಶೇಷ ಸಂಸಾಧಕರಾದವರು ಪೂಜ್ಯ ಗುರುಗಳೇ ಹೊರತು, ದೇವರು ಬಿಟ್ಟರೆ ಪೂಜ್ಯ ಗುರುಗಳೇ ಹೊರತು ನಮ್ಮಿಂದ ಏನೂ ಆಗಿಲ್ಲ. ಆದರೂ ತುಂಬ ಪ್ರೀತಿಯಿಂದ ಈ ವೇದಿಕೆಯಿಂದ ನೀವು ನಮಗೆ ಒಂದು ಪ್ರೀತಿಯ ಮಾತುಗಳನ್ನು ಪೂಜ್ಯ ಗುರುಗಳು ಆಡಿದ್ದಾರೆ. ಗುರುಗಳು ಚತುರ್ವೇದಿಗಳು. ಅವರ ಅಧ್ಯಯನದ ಅನೇಕ ಮುಖಗಳು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅವರು ವೇದ ಮಂಗಳ ಮಾಡಿ ಆಮೇಲೆ ಬ್ರಹ್ಮಸೂತ್ರ ಮಂಗಳ ಮಾಡಿ ಅನುವ್ಯಾಖ್ಯಾನ ಮಂಗಳ ಮಾಡಿ ಸುಧಾಮಂಗಳ ಮಾಡಿದ ಶ್ರೀಗಳು ಸುಧಾಮಂಗಳನ್ನು ಮಾಡ್ತಾ ಇದ್ದಂಥವ್ರು. ಹಾಗಾಗಿ ಅವರ ಬಗ್ಗೆ ಬಹಳಷ್ಟು ಮಂದಿ ಯೋಚನೆದಿರುವಂಥ ಅನೇಕ ಸಂಗತಿಗಳಿದ್ದಾವೆ. ಅದಲ್ಲದೇನೆ ತುಂಬ ದೊಡ್ಡ ಸಾಧಕರು ಅವರು. ಅವರ ಯಾವುದಾದ್ರೂ ಒಂದು ಸಂಕಲ್ಪ ಮಾಡಿಬಿಟ್ರೆ ಅದು ಆಗುವವರೆಗೆ ಏನು ಮಾಡಿದರೂ ಅವರು ವಿಶ್ರಮಿಸುವುದಿಲ್ಲ ಅಂತ ದೊಡ್ಡ ಸಂಕಲ್ಪ ಅವರದು. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸದಸ್ಯರಾಗಿದ್ದುಕೊಂಡು ದೊಡ್ಡ ಭಾಗ್ಯ ಏನು ಅಂದರೆ ಅಲ್ಲಿ ರಾಮದೇವರು ಪ್ರತಿಷ್ಠೆ ಮಾಡಿದಷ್ಟೇ ಅಲ್ಲದೆ 48 ದಿವಸದ ಅಖಂಡ ಪೂಜೆ ಅಲ್ಲದೆ ಮೊನ್ನೆ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕೂಡ ಶ್ರೀಗಳು ಉಪಸ್ಥಿತರಿದ್ದು ಪ್ರಧಾನಮಂತ್ರಿಗಳಿಂದ ಹಿಡಿದು ಯೋಗಿ ಆದಿತ್ಯನಾಥರಿಂದ ಹಿಡಿದು ಎಲ್ಲರಿಗೂ ಅತ್ಯಂತ ಆಪ್ತರಾಗಿದ್ದುಕೊಂಡು ತುಂಬ ದೊಡ್ಡ ಕೆಲಸವನ್ನು ಅವರು ಸಾಧಿಸಿದ್ದಾರೆ. ಆದ್ದರಿಂದ ಇದು ಸಾಧಾರಣದ ಕೆಲಸ ಅಲ್ಲ, ಹಾಗಾಗಿ ಅತ್ಯಂತ ವಿಶಿಷ್ಟವಾದ ಕೆಲಸ. ಅದರ ಜೊತೆಗೇನೆ 30 ಮಂದಿ ವಿದ್ಯಾರ್ಥಿಗಳನ್ನು ಪ್ರತಿನಿತ್ಯ ಸಂಚಾರ ಕರ್ಕೊಂಡು ಹೋಗುವುದು, ಅಲ್ಲಿ ಅವರನ್ನು ಪೋಷಣೆ ಮಾಡುವುದು, ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುವುದು, ಪಾಠ ಮಾಡುವುದಿಲ್ಲ ಅಂತ ಹೇಳಿದರೆ ವಿಶ್ರಾಂತಿ ಇಲ್ಲದಿರುವಂಥ ಪರಿಸ್ಥಿತಿ. ಅಂತಹ ಅವಿರತವಾದ ಕಾರ್ಯಕ್ರಮಗಳ ಮಧ್ಯದಲ್ಲಿಯೂ ಕೂಡ ತುಂಬ ಕ್ರಿಯಾಶಾಲರಾಗಿದ್ದುಕೊಂಡು ಎಲ್ಲರ ಜೊತೆಗೆ ಒಳ್ಳೆಯ ಸಂಪರ್ಕವನ್ನು ಸಾಧಿಸಿಕೊಂಡು ಅವರು ಮಾಡಿರತಕ್ಕಂಥ ಕೆಲಸ ತುಂಬ ದೊಡ್ಡ ಕೆಲಸ ಅಂತ ಹೇಳಿದ್ರೆ ಎರಡು ಮಾತು ಇಲ್ಲ. ಇವತ್ತು 30 ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಸುಧಾಮಂಗಲ ಮಹೋತ್ಸವವನ್ನು ಶ್ರೀಗಳು ಮಾಡಿದ್ದಾರೆ. ಅದರ ಜೊತೆಗೆ ಪರೀಕ್ಷೆಯಲ್ಲಿ ಸ್ವಲ್ಪ ಉನ್ನತೀಕರಣವನ್ನು ಕೂಡ ಮಾಡಿದ್ದಾರೆ. ಮೊದಲು ಸುಧಾ ಪರೀಕ್ಷೆ ಐಚ್ಛಿಕ ಆಗಿತ್ತು, ಈಗ ಅದು ಕಡ್ಡಾಯವಾಗಿದೆ. ಒಂದು ರೀತಿಯಲ್ಲಿ ಹುಡುಗರಿಗೆ ಅನಿಸಿರ್ಬೋದು ದೊಡ್ಡ ಶ್ರೀಗಳು ಸ್ವಲ್ಪ ಕರುಣಾಳುಗಳು, ನಮಗೆ ಇಷ್ಟು ಒತ್ತಾಯ ಮಾಡ್ತಿರ್ಲಿಲ್ಲ ಅಂತ. ಆದರೆ ಕೆಲವೊಮ್ಮೆ ಕಾರುಣ್ಯ ಅಂತ ಹೇಳೋದು ಅದು ಒಳ್ಳೆಯ ವಿಷಯಕ್ಕೆ ನಿಷ್ಠುರವಾದರೂ ಪರವಾಗಿಲ್ಲ, ವಿಷಯ ಚೆನ್ನಾಗಿದ್ದರೆ ಆಯಿತು. ಹಾಗಾಗಿ ಎಲ್ಲರೂ ಪರೀಕ್ಷೆ ಕೊಡೋದ್ರ ಮೂಲಕ ವಿದ್ವಾಂಸರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಇದರ ಉದ್ದೇಶ ಹೊರತು ಇದರಲ್ಲಿ ಕಾರುಣ್ಯದ ಕೊರತೆ ಏನೂ ಅಲ್ಲ. ಇದು ತುಂಬ ಒಳ್ಳೆಯ ಕಾರುಣ್ಯ. ಹಾಗಾಗಿ ಇವತ್ತು ಏನಾಗಿದೆ ಅಂದರೆ ಒಬ್ಬ ವಿದ್ಯಾರ್ಥಿ ಸ್ವಾವಲಂಬಿಯಾಗಿ, ಅವರ ಹಿಂದೆ ಮುಂದೆ ಯಾರೂ ಇರಬಾರ್ದು, ಅವನು ಏನು ಓದಿದಾನೋ ಅದನ್ನು ಸ್ವತಂತ್ರವಾಗಿ ಪರೀಕ್ಷೆ ಕೊಡಬೇಕಷ್ಟೇ ಹೊರತು ಪರೀಕ್ಷೆ ಕೊಡಬೇಕಾದ್ರೆ ಯಾರ ಕಡೆ ಹಿಂದುಗಡೆ ಇರಲಿಕ್ಕಿಲ್ಲ, ಯಾರು ಸ್ವಲ್ಪ ಬೆಂಬಲದ ವಾಕ್ಯವನ್ನು ಕೊಡಲಿಕ್ಕಿಲ್ಲ. ಈ ರೀತಿ ಅತ್ಯಂತ ಕಠಿಣವಾದ ಪರಿಶ್ರಮದಿಂದ ಅಷ್ಟೇ ಸಾಧ್ಯವಾಗಿರತಕ್ಕಂಥ ಪರೀಕ್ಷಾ ಪದ್ಧತಿಯನ್ನು ವಿದ್ಯಾರ್ಥಿಗಳಿಗೆ ಅಳವಡಿಸುವುದರ ಮೂಲಕ ಕೆಲವೇ ವಿದ್ಯಾರ್ಥಿಗಳು ಕೊಡಬೇಕಾದ ಪರೀಕ್ಷೆಯನ್ನು ಇವತ್ತು ಎಲ್ಲರೂ ಕೊಡುವಂಥ ಹಂತಕ್ಕೆ ಬಂದಿರೋದು. ಇದು ಪರೀಕ್ಷೆಯ ಉನ್ನತೀಕರಣ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ಶಾಸ್ತ್ರದಲ್ಲಿ ಪಾಠವನ್ನು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಂಥ ಶ್ರೀಗಳು. ಹೀಗೆ ಅವರದ್ದು ಅನೇಕ ಹೊಸ ಉಪಕ್ರಮಗಳ ಮೂಲಕ, ಹೊಸ ಯೋಚನೆಗಳ ಮೂಲಕ ಅವರು ವಿದ್ಯಾಪೀಠದ ವೈಭವವನ್ನು ಇನ್ನೂ ಹೆಚ್ಚು ಎತ್ತರಿಸಿಕೊಳ್ಳಬೇಕು ಅಂತ ಹೇಳುವಂಥ ಸಂಕಲ್ಪ ಏನಿದೆಯೋ ಅದಕ್ಕೆ ಬೆಂಬಲವಾಗಿ ಎಲ್ಲ ವಿದ್ಯಾಪೀಠದ ಅಧ್ಯಾಪಕರು, ಹಾಗೆ ಮಾಜಿ ಪ್ರಾಂಶುಪಾಲರಾಗಿರ್ತಕ್ಕಂಥ ಹರಿದಾಸ ಭಟ್ಟಾಚಾರ್ಯರು, ಈಗ ಪ್ರಾಂಶುಪಾಲರಾಗಿರ್ತಕ್ಕಂಥ ಸತ್ಯನಾರಾಯಣ ತೋಡ್ತಿಲ್ಲ ಆಚಾರ್ಯರು, ಇವರ ಎಲ್ಲರ ಸಹಯೋಗದೊಂದಿಗೆ ಅನೇಕ ಪಂಡಿತರು, ನ್ಯಾಯಶಾಸ್ತ್ರ, ವೇದಾಂತ, ವ್ಯಾಕರಣ ಶಾಸ್ತ್ರದಲ್ಲಿ ಪಂಡಿತರಾಗಿರ್ತಕ್ಕಂಥ ಎಲ್ಲ ವಿದ್ಯಾಪೀಠಗಳ ಸಹಕಾರದಿಂದ ಈ ಸಂಸ್ಥೆ, ನಮ್ಮ ವಿದ್ಯಾಪೀಠ ಪೂರ್ಣಪ್ರಜ್ಞ ವಿದ್ಯಾಪೀಠ, ನಮಗೆಲ್ಲರಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥ ವಿದ್ಯಾಪೀಠ ತುಂಬ ಎತ್ತರಕ್ಕೆ ಬೆಳೆಯಲಿ. ಆ ಮೂಲಕ ಇನ್ನೂ 100 ವರ್ಷ ಅಲ್ಲಿಂದ ಅನೇಕ ವಿದ್ವಾಂಸರು ಸಮಾಜಕ್ಕೆ ದಕ್ಕುವಂತಾಗಲಿ ಮತ್ತು ಎಲ್ಲ ವಿದ್ವಾಂಸರಿಗೂ ಕೂಡ ಕನ್ಯಾಮಣಿಗಳು ಸಿಗುವ ಹಾಗಾಗಲಿ ಮತ್ತು ಒಳ್ಳೆಯ ಉದ್ಯೋಗ ಸಿಕ್ಕಿ ಅವರೆಲ್ಲ ತುಂಬ ಸಂತೋಷದಿಂದ ಬದುಕುವಂಥ ಜೀವನವನ್ನು ಭಗವಂತ ಕೊಡಲಿ ಅಂತ ಹಾರೈಸ್ತಾ ಹೆಚ್ಚೇನು ಮಾತಾಡಿದ್ದು ನನಗೆ ಗೊತ್ತಾಗ್ತಾ ಇಲ್ಲ. ನೀವೆಲ್ಲ ತುಂಬ ಪ್ರೀತಿಯಿಂದ ಈ ಕ್ಷೇತ್ರಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಆರಾಧ್ಯ ದೇವತೆ ಲಕ್ಷ್ಮೀ ನರಸಿಂಹ ಮತ್ತು ನಮ್ಮ ಕ್ಷೇತ್ರದ ಅಧಿದೇವತೆಯಾದ ಸುಬ್ರಹ್ಮಣ್ಯನ ನಾಗದೇವತೆಯ ಪೂರ್ಣ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ, ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅನೇಕ ಮಂದಿ ಶ್ರೀಗಳು, ಕಾಣಿಯೂರು ಶ್ರೀಗಳು, ಅದಮಾರು ಶ್ರೀಗಳು, ಈ ಕಡೆ ಛತ್ರಾಪುರ ಶ್ರೀಗಳು ಮತ್ತು ದೀನನಗಟ್ಟೆ ಶ್ರೀಗಳು, ಕುತ್ತಿಗೆ ಶ್ರೀಗಳು ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಎಲ್ಲ ಶ್ರೀಗಳ ಆಗಮನ ಕ್ಷೇತ್ರಕ್ಕೆ ನಡೆದಿರೋದು ಮತ್ತು ಈ ಕಾರ್ಯಕ್ರಮಕ್ಕೆ ಅವರೆಲ್ಲ ಬಂದಿರೋದ್ರಿಂದ ಕಾರ್ಯಕ್ರಮ ಸುಂದರವಾಗಿ ನಡೆದಿದೆ. 4 ದಿವಸ ಹೇಗೆ ಹೋಯಿತು ಅಂತ ಗೊತ್ತಾಗಿಲ್ಲ. ಪ್ರಾಯ ನಾಳೆಯಿಂದ ಇಡೀ ವಾತಾವರಣ ಬಣಬಣ ಅನ್ನತ್ತೆ. ಇಷ್ಟು ಸಂಭ್ರಮದಿಂದ ಇತ್ತು ಈ ವಾತಾವರಣ, ಎಲ್ಲ ಕಡೆ ಜನ ತುಂಬಿದ್ರು. ಹಾಗಾಗಿ ನಿಮಗೆಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ವಿಶೇಷವಾಗಿ ಶ್ರೀಮಠದ ಸಾಮಾಜಿಕ ಕೆಲಸದ ಅಂಗವಾಗಿ ನಾವೊಂದು 556 ಅನಾಥ ಹಸುಗಳನ್ನು ಸಾಕ್ತಾ ಇದ್ದೇವೆ 3 ಗೋಶಾಲೆಗಳಲ್ಲಿ. ಮತ್ತು ಬಿಳಿನೆರೆ ಅಂತ ಇಲ್ಲಿಂದ 11 ಕಿಲೋಮೀಟರ್ ದೂರದಲ್ಲಿ ವಿಮತಿಯರ ಶಾಲೆಯೇ ಬಹಳಷ್ಟು ಇರುವ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ತಿಲಕ ಹಾಕೋಬಾರ್ದು,
ಹೂ ಮುಡ್ಕೊಳ್ಬಾರ್ದು, ಬಳೆ ಹಾಕೊಳ್ಬಾರ್ದು ಅಂತ ಹೇಳುವಂಥ ಸನ್ನಿವೇಶ ಸೃಷ್ಟಿಯಾದಾಗ ನಮ್ಮತನವನ್ನು ಉಳಿಸಲಿಕ್ಕೋಸ್ಕರನೇ ನಾವು 410 ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಸ್ಕೂಲ್ ಬಸ್ಸು, ಸ್ಕೂಲ್ ಬುಕ್ಕು, ಯೂನಿಫಾರ್ಮಿಂದ ಹಿಡಿದು ಮಧ್ಯಾಹ್ನದ ಊಟದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಉಚಿತವಾಗಿ ಕೊಡೋದರ ಮೂಲಕ ನಾವು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೇವೆ. ಒಂದು ಆ್ಯಂಬ್ಯುಲೆನ್ಸ್ ಇದೆ. ಆ್ಯಂಬ್ಯುಲೆನ್ಸಲ್ಲಿ ನಾವು ರೋಗಿಗಳಿಗೆ ಬೇಕಾದ ಶುಶ್ರೂಷೆಗೋಸ್ಕರ ದೂರ ದೂರ ಆಸ್ಪತ್ರೆಗಳಿಗೆ ನಮ್ಮ ಮಠದ ವತಿಯಿಂದ ಉಚಿತವಾಗಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಮತ್ತು ನಿಟ್ಟೆಯ ಎಜುಕೇಷನ್ ಸೊಸೈಟಿಯ ಸಹಯೋಗದೊಂದಿಗೆ ಇಲ್ಲೊಂದು ಆಸ್ಪತ್ರೆ ಕೂಡ ಇದೆ. ಆ ಆಸ್ಪತ್ರೆಯಲ್ಲಿ ಕೂಡ ನಾವು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ವೇದವ್ಯಾಸ ಸಂಶೋಧನಾ ಕೇಂದ್ರದ ಮೂಲಕ ಪುರಾತನ ಗ್ರಂಥಗಳ ಸಂಶೋಧನೆಯನ್ನು ಮಾಡಲಿಕ್ಕೆ ಪೂರಕವಾದ ರೀತಿಯ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಹೀಗೆ ಒಂದಷ್ಟು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕ ಸಂಗ್ರಹಿತವಾದ ಸಂಪತ್ತನ್ನು ನಾವು ಅದನ್ನು ಬಂಡವಾಳಾಗಿ ಇಟ್ಟುಕೊಳ್ಳದೆ ಅದನ್ನು ಆವತ್ತಾವತ್ತಿಗೆ ಖರ್ಚು ಮಾಡ್ತಾ ಹರಿವ ನೀರಿನ ಹಾಗೆ ಸಂಪತ್ತು ಇರಬೇಕು ಅಂತ ಹೇಳುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಶ್ರೀಮಠದಿಂದ ಸಾಮಾಜಿಕ ಮತ್ತು ಧಾರ್ಮಿಕ ಕೆಲಸಗಳು ನಡೀತಾ ಇದೆ ಅಂತ ಹೇಳೋದನ್ನು ಹೇಳ್ತಾ, ನಮ್ಮ ಶ್ರೀಗಳು ಸಾವಿರಾರು ಹಸುಗಳನ್ನು ಸಾಕ್ತಿದ್ದಾರೆ. ಅಷ್ಟು ದೊಡ್ಡದ ಮಟ್ಟಿಗೆ ಅಲ್ಲದಿದ್ದರೂ ಕೂಡ ಯಥಾಶಕ್ತಿ ನಾವು ಈ ಭಾರತೀಯ ಸಂಸ್ಕೃತಿಗೋಸ್ಕರ ಸೇವೆ ಮಾಡ್ತಾ ಇದ್ದೇವೆ ಅಂತ ಹೇಳೋದನ್ನು ಕೂಡ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಪರಮ ಪೂಜ್ಯರಾದ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರನ್ನು, ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುವ ಸಂದರ್ಭ ಇದು. ವಿಶ್ವೇಶ ತೀರ್ಥ ಶ್ರೀಪಾದರು ಹೇಳ್ತಾ ಇರ್ತಾರೆ, ನಮ್ಮ ಸಂಪತ್ತು ದೋಣಿ ಸಾಗುವುದಕ್ಕೆ ಬೇಕಾದ ನೀರಿನ ಹಾಗಿರಬೇಕು. ನೀರು ಬೇಕು ಈ ಸಂಸಾರವೆಂಬ ಮಠವೆಂಬ ದೋಣಿ ಸಾಗುವುದಕ್ಕೆ. ಆದರೆ ಆ ನೀರನ್ನು ದೋಣಿಯಲ್ಲೇ ಹಾಕಿಕೊಂಡ್ರೆ ದೋಣಿ ಸಾಗುವುದಲ್ಲ, ಮುಳುಗಿ ಹೋಗ್ತದೆ. ಅದರ ಸಂಪತ್ತು ನಮ್ಮಿಂದ ಹೊರಗಿದ್ದುಕೊಂಡು ನಾವು ಸಂಪತ್ತಿನ ಜೊತೆಗಿರಬೇಕು ಅನ್ನುವ ಒಂದು ಸಂದೇಶವನ್ನು ಕೊಡ್ತಾರೆ. ಪೂಜ್ಯ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಕೂಡ ಅದ್ಭುತ ಸಾಹಸ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಿಳಿನೆಲೆಯ ಸುತ್ತಮುತ್ತ ಕೆಲವು 15-20 ವರ್ಷಗಳ ಹಿಂದೆ ಇಂತಹ ಬೇರೆ ರೀತಿಯ ಹಾವಳಿಗಳು, ನಮ್ಮ ಸಂಸ್ಕೃತಿಯ ಮೇಲೆ ಆಕ್ರಮಣಗಳು ಕಾಣಿಸ್ತಾ ಇರಲಿಲ್ಲ. ಇವತ್ತು ತುಂಬ ಶೋಚನೀಯ ಸ್ಥಿತಿ ಉಂಟಾದಾಗ ತಾವು ಒಂದು ಶಾಲೆಯನ್ನು ವಿಸ್ತಾರವಾಗಿ ಬೆಳೆಸಿ ಸುಮಾರು 450-50 ವಿದ್ಯಾರ್ಥಿಗಳಿಗೆ ಉಚಿತ ಅನ್ನದಾನದ ವ್ಯವಸ್ಥೆ, ಅವರಿಗೆ ವಸ್ತ್ರದಾನ ಕೊಡುವಂಥದ್ದು, ಇದನ್ನೆಲ್ಲ ಮಾಡಿ ಅವರನ್ನು ಆಕರ್ಷಿಸಿ ಆ ಶಾಲೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಬೆಳೆಸುವ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿಗೋ ಹೋಗಬೇಕಾದ ಉತ್ಪತ್ತಿ ಇಲ್ಲದೇ ಇರುವ ಹಸುಗಳನ್ನು ಸಂರಕ್ಷಣೆ ಮಾಡುವ ಕೆಲಸ ಅವರಿಂದ ನಡೀತಾ ಇದೆ. ವೈದ್ಯಕೀಯ ಸೇವೆಯೂ ನಡೀತಾ ಇದೆ. ಪೂಜ್ಯ ಶ್ರೀಪಾದರಿಗೆ ಭಕ್ತಿಯ ನಮಸ್ಕಾರಗಳನ್ನು ನಾವು ಸಲ್ಲಿಸ್ತೇವೆ. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅಂಗ ವಿದ್ಯಾರ್ಥಿಗಳಿಗೆ ಪೂಜ್ಯ ಶ್ರೀಪಾದರಿಂದ ಜರತಾರಿ ಶಾಲು ಹೊದಿಸಿ ನೀವು ವಿದ್ವಾಂಸರು ಅಂತ ಸಮಾಜಕ್ಕೆ ಪರಿಚಯ ಮಾಡಿಸಿ ಅವರನ್ನು ವಿದ್ಯಾಪೀಠದಿಂದ ಬೀಳ್ಕೊಡುವುದರ ಜೊತೆಗೆ ಈಗಾಗಲೇ ಬೇರೆ ಬೇರೆ ಕಡೆಯಲ್ಲಿ ಅವರಿಗೆ ಜೀವನ ವೃತ್ತಿಯ ವ್ಯವಸ್ಥೆಯನ್ನು ಪೂಜ್ಯ ಶ್ರೀಪಾದರು ಕಲ್ಪಿಸಿಕೊಟ್ಟು ಆಗಿದೆ. ಆಯಾ ವೃತ್ತಿಗಳಲ್ಲಿ ಮುಂದುವರಿಬೇಕು. ಮತ್ತೆ ವಿದ್ಯೆಯನ್ನು ಯಾವತ್ತಿಗೂ ಬಿಡಬೇಡಿ, ಇನ್ನೊಬ್ಬರಿಗೆ ಪಾಠವನ್ನು ಹೇಳಿ ಇದನ್ನು ಮುಂದುವರಿಸಿ ಅಂತ ಸಂದೇಶ ನೀಡುವಂತಹ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ. ಇದರ ಜೊತೆಗೆ ನಾನು ಇಲ್ಲಿ ಸೇರಿರತಕ್ಕಂತಹ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಷ್ಟು ದೊಡ್ಡ ಸಂಖ್ಯೆ ಸೇರ್ತದೆ ಅಂತ ನಮ್ಮ ನಿರೀಕ್ಷೆ ಇರಲಿಲ್ಲ. ಬಹಳ ಮೀರಿ ನಿಂತುಕೊಂಡು ನೋಡುವಲ್ಲಿಯ ತನಕ ಸದ್ಭಕ್ತ ವರ್ಗ ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮನ್ನು ಪವಿತ್ರೀಕರಿಸಿಕೊಂಡಿದ್ದೀರಿ. ಇನ್ನು 20 ನಿಮಿಷಗಳ ಕಾರ್ಯಕ್ರಮ ಇದೆ. ತಾವೆಲ್ಲ ನೋಡಬೇಕು. ಈ ವಿದ್ವಾಂಸರನ್ನು ಸನ್ಮಾನ ಮಾಡುವುದನ್ನು ಕಣ್ಣಾರೆ ಕಾಣುವುದರಿಂದ ಕಣ್ಣಿನ ದೋಷ ಮಾತ್ರ ಅಲ್ಲ, ಮನಸ್ಸಿನ ದೋಷವೂ ದೂರ ಆಗ್ತದೆ. ವಿದ್ಯಾರ್ಥಿಗಳು ಒಂದು ಕ್ರಮ ಪ್ರಕಾರ ಮುಂದೆ ಬನ್ನಿ, ಒಟ್ಟಿಗೆ ರಾಶಿ ಬೀಳೋದು ಬೇಡ. ಅವರ ತಂದೆ ತಾಯಿ ಜೊತೆಗೆ ಬರಬೇಕು. ಅಣ್ಣ ತಮ್ಮ 7-8 ಜನ ಇದ್ದರೆ ಬಹಳ ಸಂತೋಷ. ಒಬ್ಬರೇ ಇದ್ದರೆ ಆ ಮನೆಯ ಸದಸ್ಯರು ಮಾತ್ರ ಆಗಮಿಸಬೇಕು ಅಂತ ಕೇಳಿಕೊಳ್ತೇನೆ. ಪೂಜ್ಯ ಶ್ರೀಪಾದರಿಗೆ ಮುಂಭಾಗದಲ್ಲಿ ವ್ಯವಸ್ಥೆ ಮಾಡಬೇಕು. ಈ ವಿದ್ಯಾರ್ಥಿಗಳಲ್ಲಿ ಸುಮಾರು 4 ವಿದ್ಯಾರ್ಥಿಗಳಿಗೆ ಈಗಾಗಲೇ ಈ ಸುಧಾಮಂಗಳದ ಜೊತೆಗೆ ಇನ್ನೊಂದು ಮಂಗಳ ವಿವಾಹ ಮಂಗಳೋತ್ಸವವೂ ನಡೆದಿದೆ. ಆ ವಿದ್ಯಾರ್ಥಿಗಳು ಸಪತ್ನೀಕರಾಗಿ ಬಂದ ಸನ್ಮಾನವನ್ನು ಸ್ವೀಕರಿಸಬೇಕು. ಸಪತ್ನೀಕರಾಗಿ ಬರುವುದರ ಜೊತೆಗೆ ಪತ್ನಿಯ ತಂದೆ ತಾಯಿಯರು ಕೂಡ, ಅತ್ತೆ ಮಾವಂದಿರು ಕೂಡ ಇಲ್ಲಿಗೆ ಬರ್ಬೋದು. ಕೆಲವು ವಿದ್ಯಾರ್ಥಿಗಳಿಗೆ 100-150 ಸಂಬಂಧಿಗಳು ದೂರ ದೇಶದಿಂದ ಬಂದಿದ್ದೀರಿ. ತುಂಬ ಸಂತೋಷದ ವಿಷಯ. ಅವರೆಲ್ಲರೂ ಒಟ್ಟಿಗೆ ಈ ವೇದಿಕೆಗೆ ಸದ್ಯ ಬರುವುದು ಬೇಡ. ಕೇವಲ ನಿಕಟ ಸಂಬಂಧಿಗಳು ಮಾತ್ರ ಆಗಮಿಸಬೇಕು. ಉಳಿದವರಿಗೆಲ್ಲ ಮಧ್ಯಾಹ್ನ ಭೋಜನಾನಂತರದಲ್ಲಿ ಪೂಜ್ಯ ಶ್ರೀಪಾದರು ಮಂತ್ರಾಕ್ಷತೆ ನೀಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದೀಗ ತಂದೆ ತಾಯಿಯರು ಮತ್ತು ನಿಕಟ ಸಂಬಂಧಿಗಳು, ಅಣ್ಣ ತಮ್ಮ ತಂಗಿ ಅಕ್ಕ ಮಾತ್ರ ಇಲ್ಲಿ ಆಗಮಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಮೊದಲು ನಾಗರಾಜ ಭಟ್ ವಿದ್ಯಾರ್ಥಿ, ಶ್ರೀ ದಿವಂಗತ ವಿಶ್ವನಾಥ ಭಟ್ ಮತ್ತು ಸುಮಂಗಲ ವಿ ಭಟ್ ದಂಪತಿಗಳ ಸುಪುತ್ರ
ಕಾರ್ಕಳದ ಸನಿಹದ ಅಜಕಾರು ಪ್ರಾಂತದ ವಿದ್ಯಾರ್ಥಿ ಗುರುರಾಜ ಕಲ್ಕೂರಾಚಾರ್ಯರು ಕೂಡ ಆಗಮಿಸಿ ಪದವಿಯನ್ನು ಪಡೆದಿದ್ದಾನೆ. MA ಇಂಗ್ಲಿಷಿನಲ್ಲಿ ತಂತ್ರಸಾರ ಆಗಮ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ್ದಾನೆ. ವಾದ್ಯಗಳನ್ನು ತಾವು ತಮ್ಮ ಉಪಚಾರಿಗಳಿಗೋಸ್ಕರ ಹೊರಡಬಹುದು. ತಾನು ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಆಂಗ್ಲ ಭಾಷೆಯಲ್ಲೂ ಪ್ರಾವೀಣ್ಯವನ್ನು ಪಡೆದವ. ಮೊನ್ನೆ ಜಿಜ್ಞಾಸಾಧಿಕರಣದ ಸಮಗ್ರ ಪರೀಕ್ಷೆಯನ್ನು ತಾನು ಕೊಟ್ಟು 92 ಅಂಕಗಳನ್ನು ವಿದ್ವಾಂಸರಿಂದ ಪಡೆದಿರತಕ್ಕಂತಹ ನಾಗರಾಜ ಭಟ್ ರಾಜ್ಯ ಮಟ್ಟದ ವೇದಾಂತ ಕಲಾಕ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದಿದ್ದಾನೆ. ಪೌರೋಹಿತ್ಯದಲ್ಲೂ ನಿಷ್ಣಾತನಾಗಿದ್ದಾನೆ. ವಿಶ್ವೇಶತೀರ್ಥ ಶ್ರೀಪಾದರ ಆರಾಧನಾ ಸಮಯದಲ್ಲಿ ತತ್ವನಿರ್ಣಯ ಮುಂತಾದ ಪರೀಕ್ಷೆಯನ್ನು ನೀಡಿ ವಿದ್ವಾಂಸರಿಂದ ತುಂಬ ವಿದ್ವಾಂಸರಿಗೆ ಸಂತೋಷವನ್ನು ಕೊಟ್ಟಂತಹ ವಿದ್ಯಾರ್ಥಿ. ಅಯೋಧ್ಯೆಯ 45 ದಿವಸದ ಮಂಗಳೋತ್ಸವದಲ್ಲಿ ತಾನು ಮಂಡಲೋತ್ಸವದಲ್ಲಿ ಭಾಗಿಯಾಗಿದ್ದ ನಾಗರಾಜ ಭಟ್. ಎರಡನೆಯ ವಿದ್ಯಾರ್ಥಿ ಜೆ ಕೃಷ್ಣಾಚಾರ್ ಮತ್ತು DJ ರಾಧಾ ದಂಪತಿಗಳ ಸುಪುತ್ರ DJ ಋಷಿಕೇಶ್. ಬೆಂಗಳೂರು ಪ್ರಾಂತದಲ್ಲಿ ವಾಸದಲ್ಲಿರುವಾಗ ಈತನ ತಂದೆ ಕೃಷ್ಣಾಚಾರ್ಯರು ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಭವನಕ್ಕೆ 1 ಲಕ್ಷ ರೂಪಾಯಿಗಳ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಪಾದರಲ್ಲಿ ಅರ್ಪಿಸ್ತಾ ಇದ್ದಾರೆ. ಋಷಿಕೇಶ ನವೀನ ನ್ಯಾಯಶಾಸ್ತ್ರದಲ್ಲಿ ವಿದ್ವತ್ ಪದವಿಯನ್ನು MA ಪದವಿಯನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮೂಲಕ ಪಡೆದಿದ್ದಾನೆ. ಮೊನ್ನೆಯ ಪರೀಕ್ಷೆಯಲ್ಲಿ ಜನ್ಮಾಧಿಕರಣದಿಂದ ದ್ವಿತೀಯ ಪಾದ ಸಮಾಪ್ತಿ ಪರ್ಯಂತವಾಗಿ ಪರೀಕ್ಷೆಯನ್ನು ಕೊಟ್ಟಿದ್ದಾನೆ. ಪ್ರಕೃತ್ಯಧಿಕರಣ ಪೂರ್ಣವಾಗಿ ಪರೀಕ್ಷೆಯನ್ನು ಕೊಟ್ಟು 96 ಅಂಕಗಳನ್ನು ವಿದ್ವಾಂಸರಿಂದ ಪಡೆದಿರತಕ್ಕಂಥ ವಿದ್ಯಾರ್ಥಿ DJ ಋಷಿಕೇಶ ತನ್ನ ಜೊತೆಗಿರುವ ವಿದ್ಯಾರ್ಥಿಗಳನ್ನು ತಾನು ತನಗೆ ತಿಳಿದದ್ದನ್ನು ಚಿಂತನೆ ಪಾಠಗಳನ್ನು ಹೇಳುವುದರ ಮೂಲಕ ಉದ್ಧರಿಸುವ ಒಂದು ವಿಶಾಲ ಮನಸ್ಥಿತಿಯೂ ಕೂಡ ಇರುವ ವಿದ್ಯಾರ್ಥಿ ಋಷಿಕೇಶ. ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪುರಾಣೇತಿಹಾಸ ಶಲಾಕಾ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದ. ವಸಂತ ಧಾರ್ಮಿಕ ಶಿಬಿರದಲ್ಲಿ ಅನೇಕ ಕಡೆಗಳಲ್ಲಿ ಭಾಗವಹಿಸಿ ಬೇರೆ ಬೇರೆ ಪ್ರದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನು ಹರಡುವ ಕೆಲಸದಲ್ಲೂ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಸಮಗ್ರ ಯಜುರ್ವೇದವನ್ನು ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಸನ್ನಿಧಿಯಲ್ಲೇ ತಾನು ಅಧ್ಯಯನ ಮಾಡಿದ್ದಾನೆ. ಋಷಿಕೇಶನಿಗೆ ಶ್ರೀ ದಿದ್ದಿಗಿ ಕೃಷ್ಣಾಚಾರ್ಯರ ಜ್ಯೇಷ್ಠ ಪುತ್ರ. ಇವರಿಗೆ ಬೆಂಗಳೂರಿನ ಪ್ರೊಫೆಸರ್ KT ರಾಜೇಂದ್ರ ಕುಮಾರ್ ಅವರು ರಜತ ಕಂಕಣವನ್ನು ಪೂಜ್ಯ ಶ್ರೀಪಾದರ ಮೂಲಕ ಸಮರ್ಪಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಋಷಿಕೇಶನ ತಂದೆಯಾದ ದಿದ್ದಿಗಿ ಕೃಷ್ಣಾಚಾರ್ಯರು 10,000 ರೂಪಾಯಿಗಳನ್ನು ನೀಡಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಿರಂತರ ವಿದ್ಯಾಪೀಠದ ಕಾರ್ಯಗಳಲ್ಲಿ ತಮ್ಮನ್ನು ಪ್ರೋತ್ಸಾಹಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡವರು ಶ್ರೀಯುತ ಕೃಷ್ಣಾಚಾರ್ಯರು. ಅದರ ಜೊತೆಗೆ ನಮ್ಮ ಶ್ರೀನಿವಾಸ ಪೆಜತ್ತಾಯರು ಅವರು ಎಲ್ಲ ವಿದ್ಯಾರ್ಥಿಗಳಿಗೂ ಯಾರು ಮೊನ್ನೆ ವಿದ್ಯಾಪೀಠದಲ್ಲಿ ವಿಶೇಷ ಪರೀಕ್ಷೆಯನ್ನು ನೀಡಿದ್ದಾರೆ ಆ ವಿದ್ಯಾರ್ಥಿಗಳಿಗೆಲ್ಲ ಬಂಗಾರದ ಪದಕವನ್ನು 1 ಗ್ರಾಂ ತೂಕದ, ಇವತ್ತಿನ ಬಂಗಾರ ಅಂತ ಹೇಳಿದರೆ ಬಂಗಾರ ಆಗಿದೆ, ಅದನ್ನು ನೀಡಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ರವಿತೇಜ ನಮ್ಮ ಪೂರ್ವಾಶ್ರಮದ ಕುಲಪುತ್ರರಾಗಿರ್ತಕ್ಕಂಥ ರಾಮದಾಸ ಆಚಾರ್ಯರು ತುಂಬಾ ಶ್ರದ್ಧಾಳುಗಳು, ತುಂಬಾ ಒಳ್ಳೆಯ ಪಂಡಿತರು, ಶಾಸ್ತ್ರದಲ್ಲಿ ತುಂಬಾ ಪರಿಣತಿಯನ್ನು ಪಡೆದವರು. ಅವರಿಗೆ 93 ವರ್ಷದಲ್ಲಿದ್ದಾರೆ. ಮೊನ್ನೆ ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಾವು ಆಸೆ ಪಟ್ಟಿದ್ವಿ, ಆದರೆ ಅವರಿಗೆ ಬರಕ್ಕೆ ಅನುಕೂಲ ಆಗಲಿಲ್ಲ. ಇವತ್ತು ನಾವು ಈ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇವೆ. ಅವರಿಗೆ ಭಗವಂತ ಒಳ್ಳೆಯ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಅವರ ನಿತ್ಯ ಅನುಷ್ಠಾನ ನಿರಂತರವಾಗಿ ಸಾಗುವ ಹಾಗಾಗಿ ಭಗವಂತ ಅನುಗ್ರಹ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಭಗವಂತ ಹತ್ರ ಪ್ರಾರ್ಥಿಸ್ತೇವೆ. 93ರ ರಾಮದಾಸ ಆಚಾರ್ಯರು ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರ ಪೂರ್ವಾಶ್ರಮದಲ್ಲಿ ಅವರ ಕುಟುಂಬ ಪುರೋಹಿತರು. ಇವತ್ತಿಗೂ ಕೂಡ ಒಂದು ಕಾಲದಲ್ಲಿ ನಡೆದು ಹೋಗಿ ಪೌರೋಹಿತ್ಯ ನಡೆಸ್ತಾ ಇದ್ದವರು. ಇವತ್ತು ಅವರ ಮಕ್ಕಳು ಅವರನ್ನು ಕರೆದುಕೊಂಡು ಹೋದರೆ ಪೌರೋಹಿತ್ಯವನ್ನು ಸ್ಪಷ್ಟವಾಗಿ ಮಂತ್ರಗಳನ್ನು ಉಚ್ಚರಿಸ್ತಾ ನಡೆಸುವ ಸಾಮರ್ಥ್ಯ ಇರತಕ್ಕಂತಹ ನಾಗರಾಜಾಚಾರ್ಯರಿಗೆ ನಮ್ಮೆಲ್ಲರ ಭಕ್ತಿಪೂರ್ವಕ ಪ್ರಣಾಮಗಳು. ರವಿತೇಜ ಮುಖ್ಯಪ್ರಾಣ ಕುಮಾರ್ ಲಕ್ಷ್ಮೀ ಪರಿಮಳ ದಂಪತಿಯರ ಸುಪುತ್ರ ರವಿತೇಜ ತಿರುಪತಿ, ಆಂಧ್ರ ಪ್ರದೇಶದ ತಿರುಪತಿ ಪ್ರಾಂತದ ವಿದ್ಯಾರ್ಥಿ.
ಪೂರ್ಣಪ್ರಜ್ಞ ವಿದ್ಯಾಪೀಠದ ಅಧ್ಯಯನದಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿಯ ಮೂಲಕ ನವೀನ ನ್ಯಾಯಶಾಸ್ತ್ರದಲ್ಲಿ MA ಪದವಿ ಪಡೆದಿದ್ದಾನೆ. ತೆಲುಗು ಭಾಷೆಯಲ್ಲೂ MA ಪದವಿ ಪಡೆದಿರತಕ್ಕಂಥ ವಿದ್ಯಾರ್ಥಿ. ಸಂಧ್ಯಾಧಿಕರಣದ ಪರೀಕ್ಷೆಯನ್ನು ನೀಡಿದ್ದಾನೆ. ಪೌರೋಹಿತ್ಯದಲ್ಲೂ ನಿಷ್ಣಾತನಿದ್ದಾನೆ. ವಸಂತ ಧಾರ್ಮಿಕ ಶಿಬಿರಗಳಲ್ಲಿ ಬಹಳ ಕಡೆಯಲ್ಲಿ ಭಾಗವಹಿಸಿ ಪಾಠದಲ್ಲೂ ತೊಡಗಿಸಿಕೊಂಡಂತಹ ವಿದ್ಯಾರ್ಥಿ ರವಿತೇಜ. ಶ್ರೀ ಮಾಧವ ತೀರ್ಥ ತೆಲಂಗಾಣದ ಗದ್ವಾಲ್ ಪ್ರಾಂತದ ವಿದ್ಯಾರ್ಥಿ. ಶ್ರೀ ಕವಿತಾ ದಿವಂಗತ ಶ್ರೀ ಜಯತೀರ್ಥಾಚಾರ್ಯ ದಂಪತಿಗಳ ಸುಪುತ್ರ. ಮಾಧವ ತೀರ್ಥನ ಪೋಷಕರಾಗಿ ಸೋದರ ಮಾವ ಬಂದಿದ್ದಾರೆ, ಅವರು ದಂಪತಿಗಳು ಆಗಮಿಸಬೇಕು. ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡ್ತಾ ನವೀನ ನ್ಯಾಯಶಾಸ್ತ್ರದಲ್ಲಿ MA ಪದವಿಯನ್ನು, ಪೌರೋಹಿತ್ಯ ವಿಭಾಗದ ವಿಶೇಷ ಅಧ್ಯಯನವನ್ನು ನಡೆಸುವುದರ ಜೊತೆಗೆ ಮೊನ್ನೆಯ ಪರೀಕ್ಷೆಯಲ್ಲಿ ಪ್ರಕೃತ್ಯಧಿಕರಣ ಪರೀಕ್ಷೆಯಲ್ಲಿ 90 ಅಂಕಗಳನ್ನು KJ ಸತ್ಯವೀರ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲೇ ಅಧ್ಯಯನ ಮಾಡಿದ ಶ್ರೀ ಜನಾರ್ದನ ಆಚಾರ್ಯ ಇವರು ಈತನ ಪಿತೃಪಾದರು. ಇಂದು ಈ ಲೋಕದಲ್ಲಿ ಅವರು ಇಲ್ಲ. ದಿವಂಗತ ಜನಾರ್ದನಾಚಾರ್ಯ ಮತ್ತು ವಸುಂಧರಾ ಇವರ ದಂಪತಿಗಳ ಸುಪುತ್ರ KJ ಸತ್ಯವೀರ, ಬೆಂಗಳೂರು ಪ್ರಾಂತದ ವಿದ್ಯಾರ್ಥಿ. ನವೀನ ನ್ಯಾಯಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಿದ್ದಾನೆ ಸತ್ಯವೀರ. ನವೀನ ನ್ಯಾಯಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಿದ್ದಾನೆ. ಬ್ಯಾಚುಲರ್ಸ್ ಆಫ್ ಕಾಮರ್ಸ್, ಮಾಸ್ಟರ್ ಆಫ್ ಪರ್ಫಾರ್ಮೆನ್ಸ್ ಆರ್ಟ್ಸ್ ವಿಭಾಗದಲ್ಲೂ ಲೌಕಿಕ ಅಧ್ಯಯನವನ್ನು ಜೊತೆಗೆ ಸಂಧ್ಯಾ ಕಾಲೇಜಿಗೆ ಹೋಗುವುದರ ಮೂಲಕ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿ. ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದವ. ಅನೇಕ ಕಾರ್ಯಕ್ರಮಗಳನ್ನು ನೀಡುವಲ್ಲಿ ಸಮರ್ಥನಿದ್ದಾನೆ. ಸಂಗೀತದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿದ್ದಾನೆ. ಪಿಟೀಲಿನಲ್ಲಿ ಆಕಾಶವಾಣಿಯ ಮೂಲಕ B ಹೈ ಗ್ರೇಡ್ ಸ್ಥಾನವನ್ನು ಪಡೆದಿರುವವ. ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಬಾನ್ಸುರಿಯಲ್ಲಿ ವಿಶಾರದನಾಗಿದ್ದಾನೆ. ಆಕಾಶವಾಣಿಯ ಮೂಲಕ ಬಾನ್ಸುರಿ ವಿಭಾಗದ B ಹೈ ಗ್ರೇಡ್ ಪಡೆದಿರತಕ್ಕಂತಹ ಸಾಧನೆ ಈತನದ್ದು. ಸಂಧ್ಯಾಧಿಕರಣ ಪರೀಕ್ಷೆಯನ್ನು ಕೊಟ್ಟು 86% ಅಂಕವನ್ನು ಪಡೆದಿರತಕ್ಕಂಥವ KJ ಸತ್ಯವೀರ. ಶ್ರೀನಿವಾಸ ಆರ್ ಶ್ರೀನಿವಾಸ, ಬೆಂಗಳೂರು ಪ್ರಾಂತದ ವಿದ್ಯಾರ್ಥಿ. ಗೀತಾ ಮತ್ತು ರಾಘವೇಂದ್ರ ದಂಪತಿಗಳ ಸುಪುತ್ರ. ನವೀನ ನ್ಯಾಯಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಿದ್ದಾನೆ. ಲೌಕಿಕ ವಿದ್ಯಾಭ್ಯಾಸದಲ್ಲಿ SSLC ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಪಾಠದ ವ್ಯವಸ್ಥೆಯನ್ನು ನುರಿತ ಅಧ್ಯಾಪಕರ ಮೂಲಕ ನಡೆಸ್ತಾ ಇದ್ದೇವೆ. ಆ ವ್ಯವಸ್ಥೆಯಲ್ಲಿ ನಾನು SSLC ಮಾಡಿಕೊಂಡಿರುವುದರ ಜೊತೆಗೆ PUC ಮುಗಿಸಿಕೊಂಡಿದ್ದಾನೆ. ಜಿಜ್ಞಾಸಾಧಿಕರಣದ ಪರೀಕ್ಷೆಯನ್ನು ನೀಡಿ 86% ಅಂಕಗಳನ್ನು ಪಡೆದಿದ್ದಾನೆ. ರಾಮಾನುಜ ರಾಷ್ಟ್ರೀಯ ಸಂಶೋಧನಾ ಸಂಸತ್ ಮೇಲುಕೋಟೆ ಇಲ್ಲಿ ನವೀನ ನ್ಯಾಯಶಾಸ್ತ್ರದ ವಿಶೇಷ ಅಂಕಗಳನ್ನು ಪಡೆದದ್ದರಿಂದ ಅವರ ಮೂಲಕ ಸನ್ಮಾನವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿ. ಕಂಪ್ಯೂಟರ್ನಲ್ಲಿ ಪರಿಣತಿ ಪಡೆದಿದ್ದಾನೆ. ಹುನಗುಂದ, ಚೆನ್ನೈ ಮುಂತಾದ ಊರುಗಳಲ್ಲಿ ವಸಂತ ಧಾರ್ಮಿಕ ಶಿಬಿರವನ್ನು ಚೆನ್ನಾಗಿ ನಡೆಸಿದ್ದಾನೆ. ಕ್ರೀಡಾ ಕ್ಷೇತ್ರದಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದವ ಶ್ರೀನಿವಾಸ ಆರ್. ಶ್ರೀಮದನಂತರಾವ್ ಕೆ, ಶ್ರೀಮತಿ ಪದ್ಮಾವತಿ ಶ್ರೀನಿವಾಸರಾವ್ ದಂಪತಿಗಳ ಸುಪುತ್ರ. ಕಲಬುರಗಿ ಪ್ರಾಂತದ ವಿದ್ಯಾರ್ಥಿ. ದ್ವೈತ ವೇದಾಂತದಲ್ಲಿ MA ಪದವಿಯನ್ನು ಪಡೆದಿದ್ದಾನೆ. ಆರ್ಟ್ಸ್ ವಿಭಾಗದ BA ಜೊತೆಗೆ ಕರ್ಮಕಾಂಡದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದಿರತಕ್ಕಂಥವ. ಸಂಧ್ಯಾಧಿಕರಣದ ಪರೀಕ್ಷೆಯನ್ನು ನೀಡಿ 87% ಅಂಕವನ್ನು ಪಡೆದಂತಹ ವಿದ್ಯಾರ್ಥಿ ಶ್ರೀಮದನಂತರಾವ್ ಕೆ. ಕರಾಟೆಯಲ್ಲಿ ವಿಶೇಷ ಪರಿಣತಿಯನ್ನು ಪಡೆದವ. ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಇಲ್ಲೇ ಉಡುಪಿಯಲ್ಲಿ ನಡೆದದರಲ್ಲಿ ಆತ ಕಂಚಿನ ಪದಕವನ್ನು ಪಡೆದಿದ್ದಾನೆ 2022ರಲ್ಲಿ.
ಕಂಪ್ಯೂಟರ್ನಲ್ಲಿ ವಿಶೇಷ ಪರಿಣತಿಯನ್ನು ಪಡೆದಿರಬಾರ್ದ ವಿದ್ಯಾರ್ಥಿ ಶ್ರೀಮದನಂತರಾವ್ ಕೆ. ಕೆಂಗಲ್ ಕಾರ್ತಿಕ ಆಚಾರ್ಯ. ಎಲ್ಲರಿಗೂ ಆಚಾರ್ಯ ಅಂತ ಸೇರಿಸಿಕೊಳ್ಬೇಕು ಇವತ್ತಿನಿಂದ ಪ್ರಾರಂಭಿಸಿ. ಕೆಂಗಲ್ ಶ್ರೀಮತಿ ತುಳಸಿ ಮತ್ತು ಶ್ರೀಮಾನ್ ವೆಂಕಟೇಶ ದಂಪತಿಗಳ ಸುಪುತ್ರ, ಸಿಂಧನೂರು ಪ್ರಾಂತದ ವಿದ್ಯಾರ್ಥಿ, ದ್ವೈತ ವೇದಾಂತದಲ್ಲಿ MA ಪದವಿಯನ್ನು ಪಡೆದಿದ್ದಾನೆ. ಅವರ ತಾತ ಶ್ಯಾಮಾಚಾರ್ಯ ಕೆಂಗಲ್ ಅವರು ವಿದ್ಯಾರ್ಥಿಗೆ 25,000 ರೂಪಾಯಿಗಳನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರ ಪ್ರೇರಣೆಯಿಂದಲೇ ಈ ವಿದ್ಯಾರ್ಥಿ ವಿದ್ಯಾಪೀಠದಲ್ಲಿ ತಾನು ಅಧ್ಯಯನ ಮಾಡಿದ್ದಾನೆ. ಬಂಗಾರದ ಕಡಗವನ್ನಿತ್ತು ಪ್ರೋತ್ಸಾಹಿಸ್ತಾ ಇದ್ದಾರೆ ಅವರ ತಂದೆಯವರು. ಸಿಕ್ಕಿದಲ್ಲೆಲ್ಲ ನಮ್ಮ ವಿದ್ಯಾರ್ಥಿ ಸಮಗ್ರ ಸುಧಾ ಪರೀಕ್ಷೆ ಕೊಡ್ತಾನಲ್ವ ಆಚಾರ್ಯ ಅಂತ ಹೇಳ್ತಾ ಇದ್ದವರು ಅವರ ಪಿತೃಪಾದರು. ಈತ ಜಿಜ್ಞಾಸಾಧಿಕರಣದ ಪರೀಕ್ಷೆಯನ್ನು ನೀಡಿ 95 ಅಂಕಗಳನ್ನು ಪಡೆದಿದ್ದಾನೆ. ಭಾಷಣದಲ್ಲಿ ಚತುರ, ಕಂಪ್ಯೂಟರ್ ತರಬೇತಿ ಪಡೆದಿದ್ದಾನೆ. ಪಾಠ ಪ್ರವಚನಗಳ ಮೂಲಕ ತನ್ನ ಜೀವನವನ್ನು ನಡೆಸುವ ನಿರ್ಧಾರವನ್ನು ಮಾಡಿರುವ ವಿದ್ಯಾರ್ಥಿ ಕೆಂಗಲ್ ಕಾರ್ತಿಕ. ಶೇಷಗಿರಿ ತುಮಕೂರು ಪ್ರಾಂತದ ವಿದ್ಯಾರ್ಥಿ, ಶ್ರೀಮತಿ ರೇಖಾಬಾಯಿ ಮತ್ತು ಹನುಮೇಶಾಚಾರ್ಯ ದಂಪತಿಗಳ ಸುಪುತ್ರ, ದ್ವೈತ ವೇದಾಂತ ವಿಭಾಗದ MA ಪದವಿಯನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಪಡೆದಿದ್ದಾನೆ. ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಏಕಪಾತ್ರಾಭಿನಯದಲ್ಲಿ ವಿಶೇಷ ಪರಿಣತ. ಈತನ ತಾತ ಮತ್ತು ಚಿಕ್ಕಮ್ಮ ಈತನಿಗೆ 50,000 ರೂಪಾಯಿಗಳನ್ನು ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಶ್ರೀ ವೇದವನ್ನು ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಸನ್ನಿಧಿಯಲ್ಲಿ ಋಗ್ವೇದದ ಅಧ್ಯಯನವನ್ನು ನಡೆಸಿಕೊಂಡಿದ್ದಾನೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ 2 ತಿಂಗಳುಗಳ ತನಕ 48 ದಿವಸಗಳು ಅಲ್ಲೇ ಇದ್ದು ರಾಮಚಂದ್ರ ದೇವರ ಸೇವೆಯನ್ನು ನಡೆಸುವ ವಿಪುಲ ಅವಕಾಶವನ್ನು ಪಡೆದಂತಹ ಧನ್ಯ ಹುಡುಗ ಶೇಷಗಿರಿ. ಜಿಜ್ಞಾಸಾಧಿಕರಣದ ಅರ್ಧ ಭಾಗವನ್ನು ಪರೀಕ್ಷೆ ನೀಡಿ 78% ಅಂಕವನ್ನು ಪಡೆದಿದ್ದಾನೆ ಶೇಷಗಿರಿ. ಪ್ರಜ್ವಲ್ ಚೆನ್ನಳ್ಳಿ. ಪ್ರಜ್ವಲ್ ಸಿಂಧನೂರು ಪ್ರಾಂತದ ವಿದ್ಯಾರ್ಥಿ, ಶ್ರೀಮತಿ ಸಂಗೀತ ಮತ್ತು ಅಶೋಕರಾವ್ ದಂಪತಿಗಳ ಸುಪುತ್ರ, ದ್ವೈತ ವೇದಾಂತದಲ್ಲಿ MA ಪದವಿಯನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಪಡೆದಿದ್ದಾನೆ. ಚತುರ್ದಶ ಲಕ್ಷಣಿಯ ವಿಶೇಷ ಪರೀಕ್ಷೆ ಇವರಿಗೆ ನಡೆದದ್ದನ್ನು ನಾವು ಸ್ಮರಿಸಿಕೊಳ್ತೇವೆ. ಪೌರೋಹಿತ್ಯದಲ್ಲೂ ನೈಪುಣ್ಯ ಸಂಪಾದಿಸಿದ್ದಾನೆ. ಪ್ರಜ್ವಲ್ ಚೆನ್ನಳ್ಳಿಯ ಸೋದರ ಮಾವ ನಾರಾಯಣರಾವ್ ಸರಗುದ್ದ ಇವರು 10,000 ರೂಪಾಯಿಗಳನ್ನು ಈತನಿಗೆ ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಕ್ತನ ವಿದ್ಯಾರ್ಥಿಗಳಾಗಿ ಶ್ರೀ ರಂಗನಾಥಾಚಾರ್ಯ ಸಾಲಗುಂದ ಅವರು ನಮ್ಮ ಜೊತೆಗೆ ಅಧ್ಯಯನ ಮಾಡಿದ್ದಾರೆ. ಅವರಿಗೆ ನಿಕಟ ಸಂಬಂಧಿ ಅವರ ದೊಡ್ಡಪ್ಪ ಅವರು 10,000 ರೂಪಾಯಿಗಳನ್ನು ಈ ವಿದ್ಯಾರ್ಥಿಗೆ ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಲಕ್ಷ್ಮೀಶ ಅನ್ನುವ ಚಿಕ್ಕಪ್ಪ ಅವರು ಕೊಡಂಗಳ, ಇವರು ಕೂಡ ಈ ವಿದ್ಯಾರ್ಥಿಗೆ ವಿಶೇಷ ಸಂಭಾವನೆಯನ್ನು ಪೂಜ್ಯ ಶ್ರೀಪಾದರ ಮೂಲಕ ಕೊಡಿಸ್ತಾ ಇದ್ದಾರೆ. ಪ್ರಜ್ವಲ್ ಚೆನ್ನಳ್ಳಿ. ಗೋವಿಂದಾಚಾರ್ ಸಿಂಧನೂರು ಪ್ರಾಂತದ ವಿದ್ಯಾರ್ಥಿ, ಶ್ರೀಮತಿ ಲಕ್ಷ್ಮೀ ಮತ್ತು ನರಸಿಂಹಾಚಾರ ಮಠಾಧಿಕಾರಿ ಇವರ ದಂಪತಿಗಳ ಸುಪುತ್ರ, ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಮೂಲಕ ದ್ವೈತ ವೇದಾಂತ ವಿಭಾಗದಲ್ಲಿ MA ಮುಗಿಸಿದ್ದಾನೆ. B.Ed ನಡೆಸ್ತಾ ಇದ್ದಾನೆ. ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ಸಂಧ್ಯಾಧಿಕರಣ ಪರೀಕ್ಷೆಯನ್ನು ನೀಡಿ 93% ಅಂಕವನ್ನು ಪಡೆದಿದ್ದಾನೆ ಗೋವಿಂದಾಚಾರ್ಯ. ಸ್ವಲ್ಪ ಹಿಂದೆ ಬನ್ನಿ. ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಹವ್ಯಾಸ, ಪ್ರಥಮ ಸ್ಥಾನವನ್ನು ಪಡೆದದ್ದನ್ನು ನೆನಪಿಸಿಕೊಳ್ತಾ ಇದ್ದೇವೆ. ವಸಂತ ಧಾರ್ಮಿಕ ಶಿಬಿರದಲ್ಲಿ ಬಹಳ ಕಡೆಯಲ್ಲಿ ಭಾಗವಹಿಸುತ್ತಾನೆ. ನಾಟಕದಲ್ಲಿ ಅಭಿನಯಿಸುವ ಹವ್ಯಾಸ, ಅದರಲ್ಲಿ ವಿಶೇಷ ಪರಿಣತಿಯನ್ನು ಪಡೆದಂತಹ ಹುಡುಗ ಗೋವಿಂದಾಚಾರ್ಯ. ಸತ್ಯಪ್ರಮೋದ ಪುರಾಣಿಕ.
ಅಲ್ಲ, ಟಿ ವೆಂಕಟೇಶ, ಆಮೇಲೆ ಸತ್ಯಪ್ರಮಾಣ. ಟಿ ವೆಂಕಟೇಶ ರಾಯಚೂರು ಪ್ರಾಂತದ ವಿದ್ಯಾರ್ಥಿ, ಶ್ರೀಮತಿ ಗೀತಾ ಮತ್ತು ಶ್ರೀಮಾನ್ ಟಿ ಕೃಷ್ಣ ದಂಪತಿಗಳ ಸುಪುತ್ರ. KSU ಮೂಲಕ ಈತ BA ಪದವಿಯನ್ನು ರಾಜ್ಯಶಾಸ್ತ್ರದಲ್ಲಿ ಪಡೆದಿದ್ದಾನೆ. B.Ed ನಡೆಸ್ತಾ ಇದ್ದಾನೆ. ಇತಿಹಾಸದ ವಿಶೇಷ ಅಧ್ಯಯನವನ್ನು ನಡೆಸಿದ್ದಾನೆ ಟಿ ವೆಂಕಟೇಶ. ವಸಂತ ಧಾರ್ಮಿಕ ಶಿಬಿರದಲ್ಲಿ ಹಲವು ಊರುಗಳಲ್ಲಿ ತಾನು ಧಾರ್ಮಿಕ ಸಂದೇಶವನ್ನು, ಪಾಠಗಳನ್ನು ನಡೆಸಿದ್ದಾನೆ. ಇದೀಗ ನಮ್ಮ ಭಾರತ ದೇಶದ ಉತ್ತರದ ಎತ್ತರದಲ್ಲಿರುವ ಬದರೀನಾಥದಲ್ಲಿ ಪೇಜಾವರ ಮಠದ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಾಹ ಮಾಡ್ತಾ ಇರತಕ್ಕಂಥವ. ಆ ಚಳಿಯಲ್ಲೂ ಪೂಜ್ಯ ಶ್ರೀಪಾದರಿಗೆ ಇಷ್ಟವಾಗುವ ರೀತಿಯಲ್ಲಿ ಬಂದ ಅತಿಥಿಗಳನ್ನು ನಗುಮುಖದಿಂದ ಸಂಭ್ರಮಿಸಿ ಆತಿಥ್ಯವನ್ನು ನೀಡ್ತಾ ಆ ಪೇಜಾವರ ಮಠದ ವ್ಯವಸ್ಥಾಪಕ ಮ್ಯಾನೇಜರ್ ಆಗಿ ತಾನು ಕೆಲಸ ನಿರ್ವಾಹ ಮಾಡ್ತಾ ಇದ್ದಾನೆ. ಟಿ ವೆಂಕಟೇಶ ಸತ್ಯಪ್ರಮೋದ ಪುರಾಣಿಕ, ಕುಷ್ಟಗಿಯ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪ್ರಾಂತದ ವಿದ್ಯಾರ್ಥಿ. ಶ್ರೀಮತಿ ಭವಾನಿ ಪುರಾಣಿಕ, ಶ್ರೀಮಾನ್ ವಿಷ್ಣುತೀರ್ಥ ಪುರಾಣಿಕ ದಂಪತಿಗಳ ಸುಪುತ್ರ. ದ್ವೈತ ವೇದಾಂತ ವಿಭಾಗದ MA ಪದವಿಯನ್ನು ಯೂನಿವರ್ಸಿಟಿ ಮೂಲಕ ಪಡೆದಿದ್ದಾನೆ. ಈತನ ತಂದೆ ತಾಯಿಯರು ಈತನಿಗೆ ಒಂದು ಬಂಗಾರದ ಹಾರವನ್ನು ಹಾಕುವುದರ ಮೂಲಕ ಸಂಭ್ರಮಿಸ್ತಾ ಇದ್ದಾರೆ. ಈತನ ತಾತ ಪಿತಾಮಹ ಆಗಿರುವ ನಾರಾಯಣಾಚಾರ್ಯ ಇವರು ವಿದ್ಯಾರ್ಥಿಗೆ ಬಂಗಾರದ ಹಾರವನ್ನು ಹಾಕಿ ಸಂಭ್ರಮಿಸ್ತಾ ಇದ್ದಾರೆ. ಅವರ ಚಿಕ್ಕಪ್ಪ ಸುಜಯ ಇವರು ಕೂಡ ವಿದ್ಯಾರ್ಥಿಗೆ ರಜತ ಪಾತ್ರೆಯನ್ನು ನೀಡಿ ಸನ್ಮಾನಿಸ್ತಾ ಇದ್ದಾರೆ. ರಜತ ಪಾತ್ರೆ. ಅವರ ಇನ್ನೊಬ್ಬ ತಾತ ರಾಮಾಚಾರ್ಯ ಪುರಾಣಿಕ ಇವರು, ಅವರು ಕೂಡ ರಜತ ಪಾತ್ರೆಯನ್ನು ನೀಡಿ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ದ್ವೈತ ವೇದಾಂತ ವಿಭಾಗದ MA ಪದವಿ, ಪ್ರಕೃತ್ಯಧಿಕರಣ ಪರೀಕ್ಷೆಯಲ್ಲಿ 77% ಅಂಕವನ್ನು ಪಡೆದವ ಸತ್ಯಪ್ರಮೋದ ಪುರಾಣಿಕ. ಈತನ ಅಜ್ಜ ಸಿಕ್ಕಿದಲ್ಲೆಲ್ಲ ಹೇಗೆ ಓದ್ತಾನೆ ಅಂತ ವಿಚಾರಿಸ್ತಾ ಇವತ್ತು ಸಂಭ್ರಮಿಸಿದ್ದಾರೆ. ಕಂಪ್ಯೂಟರ್ ಪೌರೋಹಿತ್ಯ ವಿಭಾಗದ ತರಬೇತಿಯನ್ನು ಪಡೆದಿದ್ದಾನೆ ಸತ್ಯಪ್ರಮೋದ ಪುರಾಣಿಕ. ಶ್ರೀನಿಧಿ ಗುರು ಭೀಮ ಜೋಶಿ ಯಾದಗಿರಿ ಜಿಲ್ಲೆಯ ವಡಗೇರಿ ಪ್ರಾಂತದ ವಿದ್ಯಾರ್ಥಿ. ಶ್ರೀಮತಿ ಸುಜಾತಾ ಜೋಶಿ ಮತ್ತು ಶ್ರೀಮಾನ್ ಗುರುಭೀಮ ಜೋಶಿ ದಂಪತಿಗಳ ಸುಪುತ್ರ. ದ್ವೈತ ವೇದಾಂತ ವಿಭಾಗದ MA ಪದವಿಯನ್ನು ಯೂನಿವರ್ಸಿಟಿ ಮೂಲಕ ಪಡೆದಿದ್ದಾನೆ. ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ಪ್ರಥಮಾಧ್ಯಾಯದ ಚತುರ್ಥ ಪಾದದ ಪರೀಕ್ಷೆಯಲ್ಲಿ 97% ಅಂಕವನ್ನು ಪಡೆದಿದ್ದಾನೆ ಶ್ರೀನಿಧಿ ಗುರುಭೀಮ ಜೋಶಿ. ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದದ್ದನ್ನು ನೆನಪಿಸಿಕೊಳ್ಳುತ್ತೇವೆ. ಕನ್ನಡ ಭಾಷೆಯ ಜೊತೆಗೆ ತೆಲುಗು, ತಮಿಳು, ಇಂಗ್ಲಿಷ್ ಮೊದಲಾದ ಒಟ್ಟು 6 ಭಾಷೆಗಳಲ್ಲಿ, ತುಳು ಭಾಷೆಯನ್ನು ಸೇರಿಸಿ 6 ಭಾಷೆಗಳ ನೈಪುಣ್ಯ ಈ ವಿದ್ಯಾರ್ಥಿಯ ವಿಶೇಷ. ಶ್ರೀನಿಧಿ ಗುರುಭೀಮ ಜೋಶಿ. ಜಿತಾಮಿತ್ರ ಕುಲಕರ್ಣಿ ಚೀಕಲಪರವಿ ಪ್ರಾಂತದ ವಿದ್ಯಾರ್ಥಿ. ಶ್ರೀಮತಿ ವೃಂದಾವನ ಬಾಯಿ ಮತ್ತು ದಿವಂಗತ ಶ್ರೀನಿವಾಸರಾವ್ ಕುಲಕರ್ಣಿ ದಂಪತಿಗಳ ಸುಪುತ್ರ. ದ್ವೈತ ವೇದಾಂತ ವಿಭಾಗದಲ್ಲಿ MA ಪದವಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಮೂಲಕ ಪ್ರಾಪ್ತಿಯಾಗಿದೆ. ಅನೇಕ ಪರೀಕ್ಷೆಗಳಲ್ಲಿ, ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾನೆ. ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ನ್ಯಾಯ ಭಾಷಣದಲ್ಲಿ ಕಂಚಿನ ಪದಕ ಪಡೆದವ. ಜೈನ ಬೌದ್ಧ ಭಾಷಣ ವಿಭಾಗದಲ್ಲಿ ಕಂಚಿನ ಪದಕ. ಕಂಪ್ಯೂಟರ್ ಮತ್ತು ಪೌರೋಹಿತ್ಯದ ಪರಿಣತಿ ಈತನಲ್ಲಿದೆ. ಮೊನ್ನೆ ನಡೆದ ಜಿಜ್ಞಾಸಾಧಿಕರಣ ಪರೀಕ್ಷೆಯನ್ನು ನೀಡಿ 92% ಅಂಕವನ್ನು ಪಡೆದಿದ್ದಾನೆ ಜಿತಾಮಿತ್ರ ಕುಲಕರ್ಣಿ. ಅನುರಾಗ ದೇಶಪಾಂಡೆ ಹೈದರಾಬಾದ್ ಭಾಗ್ಯನಗರ ಪ್ರಾಂತದ ವಿದ್ಯಾರ್ಥಿ. ಶ್ರೀಮತಿ ವಿಜಯಲಕ್ಷ್ಮಿ ದೇಶಪಾಂಡೆ, ಗುರುರಾಜ ದೇಶಪಾಂಡೆ ದಂಪತಿಗಳ ಸುಪುತ್ರ. ದ್ವೈತ ವೇದಾಂತ ವಿಭಾಗದಲ್ಲಿ MA ಪದವಿಯನ್ನು KSU ಮೂಲಕ ಪಡೆದಿದ್ದಾನೆ.
ರಾಜ್ಯ ಮಟ್ಟದ ಸಾಂಖ್ಯಯೋಗ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಪಡೆದವ. ತರ್ಕಶಾಸ್ತ್ರದ ಪರೀಕ್ಷೆಯಲ್ಲಿ ಶ್ರೀ ವೆಂಕಟೇಶ್ವರ ಯೂನಿವರ್ಸಿಟಿ ತಿರುಪತಿ ಇದರ ಮೂಲಕ ಪ್ರಥಮ ಬಹುಮಾನವನ್ನು ಪಡೆದಂತಹ ವಿದ್ಯಾರ್ಥಿ ಅನುರಾಗ ದೇಶಪಾಂಡೆ. ಜಿಜ್ಞಾಸಾಧಿಕರಣ ಪರೀಕ್ಷೆಯನ್ನು ನೀಡಿದ್ದಾನೆ. 92% ಅಂಕಗಳನ್ನು ವಿದ್ವಾಂಸರಿಂದ ಪಡೆದಿದ್ದಾನೆ ಅನುರಾಗ ದೇಶಪಾಂಡೆ. ಜಿತಾಮಿತ್ರ ಕುಲಕರ್ಣಿ. ಎನ್ ಪ್ರಸನ್ನ ರಾಘವ ತಮಿಳುನಾಡಿನ ಪೋಲೂರು ಪ್ರಾಂತದ ವಿದ್ಯಾರ್ಥಿ. ಶ್ರೀಮತಿ ಎನ್ ಲಕ್ಷ್ಮಿ ಮತ್ತು ದಿವಂಗತ ನಾಗರಾಜನ್ ದಂಪತಿಗಳ ಸುಪುತ್ರ. ದ್ವೈತ ವೇದಾಂತ ವಿಭಾಗದಲ್ಲಿ MA ಪದವಿಯನ್ನು ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಮೂಲಕ ಪಡೆದಿದ್ದಾನೆ. ಸಂಪೂರ್ಣ ಭಗವದ್ಗೀತೆಯ ಅಧ್ಯಯನ, ಗೀತಾಭಾಷ್ಯ, ಗೀತಾ ತಾತ್ಪರ್ಯಗಳನ್ನು ಕಂಠದಲ್ಲಿಟ್ಟುಕೊಂಡಿದ್ದಾನೆ. ರಾಜ್ಯ ಮಟ್ಟದ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪೌರೋಹಿತ್ಯ ಮತ್ತು ಕಂಪ್ಯೂಟರ್ಗಳಲ್ಲಿ ನೈಪುಣ್ಯ ಸಂಪಾದಿಸಿದ್ದಾನೆ. ವಸಂತ ಧಾರ್ಮಿಕ ಶಿಬಿರಗಳಲ್ಲಿ ಅನೇಕ ಕಡೆಯಲ್ಲಿ ಭಾಗವಹಿಸಿ ತಾನು ಅಧ್ಯಾಪನ ವಿಭಾಗದಲ್ಲೂ ಕೂಡ ಧರ್ಮ ಪ್ರಚೋದನೆಯನ್ನು ನಡೆಸ್ತಾ ಇರತಕ್ಕಂಥವ ಎನ್ ಪ್ರಸನ್ನ ರಾಘವ. ಪೇಜಾವರ ಮಠ ಸುಮಾರು 49ರಿಂದ 55 ಪ್ರದೇಶಗಳಲ್ಲಿ ಪ್ರತಿ ವರ್ಷವೂ ಬೇಸಿಗೆ ರಜೆಯಲ್ಲಿ ವಸಂತ ಶಿಬಿರವನ್ನು ನಡೆಸುತ್ತದೆ. ಪ್ರಸನ್ನ ರಾಘವನ ಅಕ್ಕ 20,000 ರೂಪಾಯಿಗಳನ್ನು ಅಕ್ಕ ಭಾವ ದಂಪತಿಗಳು ಸೇರಿ ತನ್ನ ತಮ್ಮನಿಗೆ, ತನ್ನ ನಳಿಕನಿಗೆ 20,000 ರೂಪಾಯಿಗಳನ್ನು ಪ್ರೋತ್ಸಾಹ ಧನವನ್ನಾಗಿ ನೀಡ್ತಾ ಇದ್ದಾರೆ. KJ ಪವನಕುಮಾರ ಸಪತ್ನೀಕನಾಗಿ ಮಂಗಳೋತ್ಸವಕ್ಕೆ ಆಗಮಿಸಿದ್ದಾನೆ. KJ ಪವನಕುಮಾರ ಕೊಡಗಿನ ವಿರಾಜಪೇಟೆ ಪ್ರಾಂತದ ವಿದ್ಯಾರ್ಥಿ. ಶ್ರೀಮತಿ ಅನ್ನಪೂರ್ಣೇಶ್ವರಿ ಮತ್ತು ಶ್ರೀ ಜನಾರ್ದನ KL ದಂಪತಿಗಳ ಸುಪುತ್ರ. ಅಲಂಕಾರ ಶಾಸ್ತ್ರ ವಿಭಾಗದ MA ಪದವಿಯನ್ನು ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಮೂಲಕ ಪಡೆದಿದ್ದಾನೆ. ಇದೀಗ ಪೂಜ್ಯ ಶ್ರೀಪಾದರು ಆಡಳಿತ ನಡೆಸ್ತಾ ಇರುವ ಬೆರಡಂಕಿಲ ಮಹಾಲಿಂಗೇಶ್ವರ ಮಹಾಗಣಪತಿ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿ ಅಲ್ಲಿ ನಿರ್ವಾಹವನ್ನು ನಡೆಸ್ತಾ ಇದ್ದಾರೆ KJ ಪವನಕುಮಾರ್. ಈತನಿಗೆ ವೇದಾಂತ ಶಾಸ್ತ್ರದಲ್ಲೂ ಕೂಡ ವಿಶೇಷ ವಿದ್ವತ್ತೆಯನ್ನು ಪಡೆದಿದ್ದಾನೆ KJ ಪವನ. ಈತನ ತಂದೆ ತಾಯಿಯರು ಈತನಿಗೆ ಒಂದು ಬಂಗಾರದ ಕಡಗವನ್ನು ತೊಡಿಸಿ ಆತನನ್ನು ಸುಧಾಮಂಗಳ ಮಾಡ್ತಾ ಇರುವ ತನ್ನ ಮಗನ ಸಂಭ್ರಮವನ್ನು ಜೊತೆಗೆ ತಾವು ಸಂಭ್ರಮಿಸ್ತಾ ಇದ್ದಾರೆ. ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ 15ಕ್ಕೂ ಹೆಚ್ಚು ಪಾರಿತೋಷಿಕವನ್ನು ಪಡೆದ ಪ್ರತಿಭಾವಂತ. ವೇದದ ಋಗ್ವೇದದ ಸಮಗ್ರ ಅಧ್ಯಯನ ನಡೆಸಿದ್ದಾನೆ. ಪೌರೋಹಿತ್ಯದಲ್ಲಿ ನಿಷ್ಣಾತ. ಯಜುರ್ವೇದವನ್ನು ಕೂಡ ಅಧ್ಯಯನ ಮಾಡಿರುವ ದ್ವಿವೇದಿ KJ ಪವನಕುಮಾರ್. ಜಯತೀರ್ಥ ಪಪ್ಪು ಬೆಂಗಳೂರು ಪ್ರಾಂತದ ವಿದ್ಯಾರ್ಥಿ. ಜಯತೀರ್ಥ ಪಪ್ಪು ಶ್ರೀಮತಿ ವಿಜಯಶ್ರೀ ಮತ್ತು ಶ್ರೀಮಾನ್ ಅನಂತಾಚಾರ್ ಪಪ್ಪು ದಂಪತಿಗಳ ಸುಪುತ್ರ. ಅಲಂಕಾರ ಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಿದ್ದಾನೆ. ದ್ವೈತ ವೇದಾಂತದ ವಿಶೇಷ ಅಧ್ಯಯನ. ಪೌರೋಹಿತ್ಯದಲ್ಲಿ ಮಂಡಲವನ್ನು ರಚಿಸುವುದರಲ್ಲಿ ವಿಶೇಷ ನೈಪುಣ್ಯವನ್ನು ಪಡೆದವ. ಅಲಂಕಾರ ಶಾಸ್ತ್ರದ ಧನ್ಯಾಲೋಕ ಮೊದಲಾದ ಗ್ರಂಥಗಳನ್ನು ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ. ನಾಟಕ ರಂಗದಲ್ಲಿ ಆಸಕ್ತಿ ಇದೆ. ಮೊನ್ನೆ ನಡೆದ ನ್ಯಾಯಸುಧಾ ಪರೀಕ್ಷಾ ಮಹೋತ್ಸವದಲ್ಲಿ ಪ್ರಥಮಾಧ್ಯಾಯದ ಚತುರ್ಥ ಪಾದದ ಪರೀಕ್ಷೆಯನ್ನು ನೀಡಿ ವಿದ್ವಾಂಸರಿಂದ 91% ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿ ಜಯತೀರ್ಥ ಪಪ್ಪು. ಅವರ ನಿಕಟ ಸಂಬಂಧಿಗಳು ಆನಂದರಾಯರು ಅವರು ಪ್ರಕಾಶನಗರದಿಂದ ಪೂಜ್ಯ ಶ್ರೀಪಾದರಿಗೆ ಶೇಷವಸ್ತ್ರವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಪೂರ್ಣ ಪ್ರಜ್ಞ ಉಪಾಧ್ಯಾಯ
ಕಡೆಗೆ ಅಡ್ಡಾಪು ಮುಂದೆ ಏರ್ಬೇಡ. ಶ್ರೀನಿವಾಸ ಈಗಾಗಲೇ ಸನ್ಮಾನವನ್ನು ಪಡೆದಿರುವ ವಿದ್ಯಾರ್ಥಿ. ಅವರಿಗೆ ಕೃಷ್ಣಾಚಾರ್ಯ ಇವರು 1 ಲಕ್ಷ ರೂಪಾಯಿಗಳನ್ನು ತನ್ನ ಅಳಿಯನಿಗೆ ನೀಡುತ್ತಾ ಇದ್ದಾರೆ. 1 ಲಕ್ಷ ರೂಪಾಯಿಗಳನ್ನು ಅದರ ಮುಂದಿನ ಜ್ಞಾನ ಪ್ರಸಾರಣಕ್ಕೆ ಉಪಯೋಗಿಸುವ ಹಾಗೆ ನೀಡ್ತಾ ಇದ್ದಾರೆ. ಪೂರ್ಣಪ್ರಜ್ಞ ಉಪಾಧ್ಯಾಯ ಶ್ರೀಮತಿ ಪಂಕಜ ಉಪಾಧ್ಯಾಯ ಮತ್ತು ಚಂದ್ರಶೇಖರ ಉಪಾಧ್ಯಾಯ ದಂಪತಿಗಳ ಸುಪುತ್ರ. ಅಲಂಕಾರ ಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಿದ್ದಾನೆ. ಶ್ರೀ ಸಗ್ರಿ ಉಪಾಧ್ಯಾಯರ ನಿಕಟ ಸಂಬಂಧಿ. ಮೊನ್ನೆ ನಡೆದ ನ್ಯಾಯಸುಧಾ ಪರೀಕ್ಷೋತ್ಸವದಲ್ಲಿ ಚತುರ್ಥಾಧ್ಯಾಯ ಪರೀಕ್ಷೆಯನ್ನು ನೀಡಿದ್ದಾನೆ. ವಸಂತ ಧಾರ್ಮಿಕ ಶಿಬಿರದಲ್ಲಿ ಭಾಗವಹಿಸುತ್ತಾ ತಾನು ಧರ್ಮ ಪ್ರಸಾರದಲ್ಲಿ ತೊಡಗಿಸಿಕೊಂಡವ. ಋಗ್ವೇದದ ಸಮಗ್ರ ಅಧ್ಯಯನವನ್ನು ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಸಮ್ಮುಖದಲ್ಲಿ ನಡೆಸಿ ವೇದ ಮಂಗಳವನ್ನು ಮುಗಿಸಿಕೊಂಡಿದ್ದಾನೆ. ಇದೀಗ ಹಾಸನದಲ್ಲಿರುವ ಪೇಜಾವರ ಮಠದ ಶಾಖಾ ಮಠ ಅಲ್ಲಿಯ ಪ್ರಧಾನ ಅರ್ಚಕರಾಗಿ ಕರ್ತವ್ಯವನ್ನು ಪೂರ್ಣಪ್ರಜ್ಞ ಉಪಾಧ್ಯಾಯ ನಿರ್ವಹಿಸ್ತಾ ಇದ್ದಾರೆ. ರಘುತ್ತಮ UN ಸಪತ್ನೀಕನಾಗಿ ಪೂಜ್ಯ ಶ್ರೀಪಾದರಿಂದ ಆಶೀರ್ವಾದವನ್ನು ಪಡೆಯುತ್ತಾ ಇದ್ದಾನೆ. ರಘುತ್ತಮ UN ದಾವಣಗೆರೆ ಪ್ರಾಂತದ ವಿದ್ಯಾರ್ಥಿ. ರಘುತ್ತಮ ವ್ಯಾಕರಣಶಾಸ್ತ್ರದ ವಿಶೇಷ ಅಧ್ಯಯನ. ಶ್ರೀಮತಿ ಸುಕನ್ಯಾ ಮತ್ತು ನಾಗರಾಜ್ ದಂಪತಿಗಳ ಸುಪುತ್ರ ರಘುತ್ತಮ UN. ಈತನ ತಂದೆಯವರು 24 ಗ್ರಾಂ ಬಂಗಾರದಿಂದ ಮಾಡಿದ ಒಂದು ತುಳಸಿ ಮಣಿ ಸರವನ್ನು ಪೂಜ್ಯ ಶ್ರೀಪಾದರ ಮೂಲಕ ತನ್ನ ಸುಪುತ್ರನಿಗೆ ದೀಕ್ಷಾ ರೂಪದಲ್ಲಿ ನೀಡುತ್ತಾ ಇದ್ದಾರೆ. ವ್ಯಾಕರಣಶಾಸ್ತ್ರದ ವಿಶೇಷ ಅಧ್ಯಯನವನ್ನು ಮಾಡಿರುವಂತಹದ್ದು ಈತನ ಹೆಚ್ಚುಗಾರಿಕೆ. ವ್ಯಾಕರಣಶಾಸ್ತ್ರದಲ್ಲಿ ವಿದ್ವತ್ ಪದವಿ BA ಪದವಿಯನ್ನು ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿಯ ಮೂಲಕ ಪಡೆದಿದ್ದಾನೆ. ಪ್ರಸ್ತುತ MCA ಮಾಡ್ತಾ ಇದ್ದಾನೆ. ಕಂಪ್ಯೂಟರ್ ವಿಭಾಗದಲ್ಲಿ ವಿಶೇಷ ಪರಿಣತಿ ಇದೆ. ಜಿಜ್ಞಾಸಾಧಿಕರಣ ಪರೀಕ್ಷೆಯನ್ನು ನೀಡಿ 90% ಅಂಕವನ್ನು ಪಡೆದಂತಹ ಪ್ರತಿಭಾವಂತ. ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದನ್ನು ಇಲ್ಲಿ ನೆನಪಿಸಿಕೊಳ್ತೇವೆ. ವಾರ್ಷಿಕ ಪತ್ರಿಕೆ ವಿದ್ಯೋತ ವಿದ್ಯಾರ್ಥಿಗಳದ್ದೇ ಲೇಖನಗಳಿಂದ ಶೋಭಿಸುವ ಪದರ ಸಂಪಾದಕನಾಗಿ ತಾನೇ ಅದನ್ನು DTP ಮಾಡುವುದರ ಮೂಲಕ ಅದರ ಸೌಂದರ್ಯವನ್ನು ಹೆಚ್ಚಿಸಿದ ಒಂದು ಘನಗಾರಿಕೆ ಈತನಲ್ಲಿದೆ. ಭಾಷಾಪಾಕ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ದ್ವಿತೀಯ ಸ್ಥಾನವನ್ನು ಪಡೆದದ್ದು ಈತನ ಒಂದು ಹೆಚ್ಚುಗಾರಿಕೆ ಇದೆ. ಋಗ್ವೇದ ಮತ್ತು ಯಜುರ್ವೇದ ಸಂಹಿತೆಯ ಅಧ್ಯಯನವನ್ನು ನಡೆಸಿರ್ತಕ್ಕಂಥ ವಿದ್ಯಾರ್ಥಿ ರಘುತ್ತಮ. ದಾವಣಗೆರೆಯಿಂದ ಆತನ ಅನೇಕ ಸಂಬಂಧಿಕರು ಗುರುರಾಜರಾಯ್ ಅವರನ್ನು ಸೇರಿಸಿಕೊಂಡು ಇಲ್ಲಿ ಆಗಮಿಸಿದ್ದಾರೆ. ರಘುತ್ತಮ UN ಸಪತ್ನೀಕನಾಗಿ ಪೂಜ್ಯ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆ ಪಡೆದಿದ್ದಾರೆ. ಯಾರಂತ ಗೊತ್ತಿರೋದಿಲ್ಲ. BS ಪ್ರಿಯವ್ರತ ಬೆಮ್ಮತ್ತಿ ಪ್ರಾಂತದ ವಿದ್ಯಾರ್ಥಿ. ದಿವಂಗತ BS ಗೀತಾ ಮತ್ತು BN ಸೀತಾರಾಮಾಚಾರ್ಯ ದಂಪತಿಗಳ ಸುಪುತ್ರ. BN ಸೀತಾರಾಮಾಚಾರ್ಯರು ಪೂರ್ಣಪ್ರಜ್ಞ ವಿದ್ಯಾಪೀಠದ ಹಿಂದಿನ ವಿದ್ಯಾರ್ಥಿಗಳು, ಹಿರಿಯರು. ಅವರ ಸುಪುತ್ರ ಪ್ರಿಯವ್ರತ ವಿಶೇಷವಾದ ಅಧ್ಯಯನವನ್ನು ನಡೆಸಿದ್ದಾನೆ. ವ್ಯಾಕರಣಶಾಸ್ತ್ರದ ಅಧ್ಯಯನ ಪ್ರಶಂಸನೀಯವಾದದ್ದು. ವ್ಯಾಕರಣಶಾಸ್ತ್ರದಲ್ಲಿ BA ಮತ್ತು MA ಪದವಿಯನ್ನು ಪಡೆದು ವ್ಯಾಕರಣ ವಿದ್ವಾನ್ ಅನ್ನುವ ಡಿಗ್ರಿ ಪಡೆದಿದ್ದಾನೆ. ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ಸಮಗ್ರ ಪ್ರಥಮಾಧ್ಯಾಯದ ಪರೀಕ್ಷೆಯನ್ನು ನೀಡಿದ್ದಾನೆ. 94% ಅಂಕಗಳನ್ನು ಪಡೆದು ವಿದ್ವಾಂಸರಿಂದ ಮನ್ನಣೆಯನ್ನು ಪಡೆದಂತಹ ಪ್ರಿಯವ್ರತ ತನ್ನ ಜೊತೆಗಿರುವ ವಿದ್ಯಾರ್ಥಿಗಳಿಗೆಲ್ಲ ಹುರಿದುಂಬಿಸಿ ತಾನು ಕಲ್ತದ್ದನ್ನು ಅವರಿಗೂ ತಿಳಿಸತಕ್ಕಂತಹ ಚಿಂತನೆಯನ್ನು ಹೇಳುವ ಒಂದು ವಿಶೇಷ ಪರೋಪಕಾರ ಮನಸ್ಥಿತಿಯ ವಿದ್ಯಾರ್ಥಿ. ಈತನಿಗೆ ಶ್ರೀಯುತ ನಾಗರಾಜ್ ಅವರು 10,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ.
ವೇದಾಂತ ಶಲಾಕ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ರಜತ ಪದಕವನ್ನು ಪಡೆದು ವಿದ್ಯಾಪೀಠದ ಕೀರ್ತಿಗೆ ಒಂದು ಪತಾಕೆಯನ್ನು ಸೇರಿಸಿದ್ದಾನೆ. ರಾಷ್ಟ್ರಮಟ್ಟದಲ್ಲಿ ಪುರಾಣ ಇತಿಹಾಸ ಶಲಾಕ ಭಾಷಣ ಸ್ಪರ್ಧೆಯಲ್ಲಿ ರಜತ ಪದಕವನ್ನು ಪಡೆದಿದ್ದಾನೆ. ಮೀಮಾಂಸಾ ಭಾಷಣದಲ್ಲಿ ರಾಷ್ಟ್ರಮಟ್ಟದ ರಜತ ಪದಕ, 3 ಪದಕಗಳನ್ನು ಪಡೆದು ರಾಷ್ಟ್ರಮಟ್ಟದಲ್ಲಿ ಧಾತು ಕಂಠಪಾಠದಲ್ಲಿ ವಿಶಿಷ್ಟ ಶ್ರೇಣಿಯನ್ನು ಪಡೆದವ. ತೆನಾಲಿಯ ವ್ಯಾಕರಣ ಪರೀಕ್ಷೆಯನ್ನು ನೀಡ್ತಾ ಇರತಕ್ಕಂತಹ ವಿದ್ಯಾರ್ಥಿ BS ಪ್ರಿಯವ್ರತ ರಾವ್. ದಾಮೋದರ HG ದಾಮೋದರ ಮೈಸೂರು ಪ್ರಾಂತದ ವಿದ್ಯಾರ್ಥಿ. ಶ್ರೀಮತಿ ಸಂಧ್ಯಾ ಪ್ರಸನ್ನ ಮತ್ತು ಶ್ರೀಮಾನ್ HA ಗುರುಪ್ರಸನ್ನ ದಂಪತಿಗಳ ಸುಪುತ್ರ. ಅತ್ತೆ ಮಾವ ಮುರಳಿ ಮಾಧವ ಅವರು ಬೆಳ್ಳಿಯ ಪಾತ್ರೆಯನ್ನು ನೀಡಿ ಪೂಜ್ಯ ಶ್ರೀಪಾದರಿಂದ ಸನ್ಮಾನಿಸುತ್ತಾರೆ. ದ್ವೈತ ವೇದಾಂತ ವಿಭಾಗದ MA ಪದವಿಯನ್ನು ಕರ್ನಾಟಕ ಸಂಸ್ಕೃತಿ ಯೂನಿವರ್ಸಿಟಿಯಿಂದ ಪಡೆದಿದ್ದಾನೆ. ಚತುರ್ಥಾಧ್ಯಾಯ ಪರೀಕ್ಷೆಯನ್ನು ನೀಡಿ 81% ಅಂಕಗಳನ್ನು ಪಡೆದಂತಹ ದಾಮೋದರ HJ. ರಾಘವೇಂದ್ರಾಚಾರ್ಯ ಅವರು 10,000 ರೂಪಾಯಿಗಳನ್ನು ಈತನಿಗೆ ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಪ್ರಬಂಧ ಸ್ಪರ್ಧೆಯಲ್ಲಿ ಅನೇಕ ಬಹುಮಾನಗಳನ್ನು ಪಡೆದ ಹೆಜ್ಜುಗಾರಿಕೆ ಈತನಲ್ಲಿದೆ. ಇದೀಗ ಮೈಸೂರಿನಲ್ಲಿ ಶ್ರೀ ವಿದ್ಯಾಶೀಷತೀರ್ಥ ಶ್ರೀಪಾದಂಗಳವರು ನಡೆಸ್ತಾ ಇರತಕ್ಕಂತಹ ವ್ಯಾಸತೀರ್ಥ ವಿದ್ಯಾಪೀಠದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಸಲ್ಲಿಸುವ ಅವಕಾಶವನ್ನು ಪರಮಪೂಜ್ಯ ಶ್ರೀ ಪೇಜಾವರ ಮಠಾಧೀಶರು ಈತನಿಗೆ ಅನುಗ್ರಹಿಸಿದ್ದಾರೆ. ದಾಮೋದರ RHG ದಾಮೋದರ. ಉದಯಕುಮಾರ್ ಜೋಶಿ. ಉದಯಕುಮಾರ ಜೋಶಿ ಸುರಪುರ ಪ್ರಾಂತದ ವಿದ್ಯಾರ್ಥಿ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಪೂಜ್ಯ ಶ್ರೀಪಾದರು ಮಠದ ವತಿಯಿಂದ ವಿದ್ಯಾಪೀಠದ ವತಿಯಿಂದ ಜರತಾರಿ ಶಾಲು, ಅದರ ಜೊತೆಗೆ ಬಂಗಾರದ ಪದಕ, ಅಲ್ಲದೆ ವಿಶೇಷ ಸಂಭಾವನೆ, ಅಖಿಲ ಭಾರತ ಮಾಧ್ವ ಮಹಾಮಂಡಲದ ವತಿಯಿಂದ ಒಂದು ಬೆಳ್ಳಿಯ ಪಾತ್ರೆ, ಜೊತೆಗೆ ಜರತಾರಿ ಶಾಲು ಇದನ್ನು ನೀಡಿ ಸನ್ಮಾನಿಸ್ತಾ ಇದ್ದಾರೆ. ಉದಯಕುಮಾರ್ ಜೋಶಿ, ಶ್ರೀಮತಿ ರಾಧಿಕಾ ಜೋಶಿ ಮತ್ತು ದಿವಂಗತ ರಾಧಾಕೃಷ್ಣ ಜೋಶಿ ದಂಪತಿಗಳ ಸುಪುತ್ರ, ಸುರಪುರ ಪ್ರಾಂತದ ವಿದ್ಯಾರ್ಥಿ. ದ್ವೈತ ವೇದಾಂತ ವಿಭಾಗದಲ್ಲಿ MA ಪದವಿ. ಈತನಿಗೆ ಈತನ ಅತ್ತೆ ಬೆಳ್ಳಿಯ ಲೋಟ ಮತ್ತು ರೇಷ್ಮೆಯ ವಸ್ತ್ರವನ್ನಿತ್ತು ಸನ್ಮಾನಿಸ್ತಾ ಇದ್ದಾರೆ. ಅಣ್ಣನಾದ ಅರುಣಕುಮಾರ ನಮ್ಮ ವಿದ್ಯಾಪೀಠದಲ್ಲೇ ಅಧ್ಯಯನ ಮಾಡಿದ್ದು. ತಮ್ಮ 2 ಮಕ್ಕಳನ್ನು ವಿದ್ಯಾಪೀಠಕ್ಕೆ ಅರ್ಪಿಸಿರ್ತಕ್ಕಂಥ ಹೆಚ್ಚುಗಾರಿಕೆ ಶ್ರೀಮತಿ ರಾಧಿಕಾ ಜೋಶಿ ಅವರದ್ದು. ಅಣ್ಣನೂ ಕೂಡ ತನ್ನ ತಮ್ಮನನ್ನು ಈ ಸಂದರ್ಭದಲ್ಲಿ ವಿಶೇಷ ಉಡುಗೊರೆ ಇತ್ತು ಪೂಜ್ಯ ಶ್ರೀಪಾದರ ಮೂಲಕ ಸನ್ಮಾನ ಮಾಡಿಸ್ತಾ ಇದ್ದಾನೆ. ಉದಯಕುಮಾರ್ ಜೋಶಿ ಶ್ರೀ ಸುನಿತೇಂದ್ರ ತೀರ್ಥ ಶ್ರೀಪಾದರಲ್ಲಿ ವೇದಮಂಗಳವನ್ನು ನಡೆಸಿದ್ದಾನೆ. ಅವರ ಉಪಸ್ಥಿತಿಯಲ್ಲಿ ಇದರ ವೇದಮಂಗಳ ನಡೆದಿದೆ. ಚತುರ್ಥಾಧ್ಯಾಯ ಪರೀಕ್ಷೆಯಲ್ಲಿ 92% ಅಂಕಗಳನ್ನು ಪಡೆದು ವಿದ್ವಾಂಸರಿಂದ ಮಾನ್ಯರಾದ ಉದಯಕುಮಾರ ಜೋಶಿ. ಭೀಮಸೇನ ಕುಲಕರ್ಣಿ ಹೈದರಾಬಾದ್ ಪ್ರಾಂತದ ವಿದ್ಯಾರ್ಥಿ. ದಿವಂಗತ ರೇಣುಕಾ ಮತ್ತು ದಿವಂಗತ ಹನುಮಂತರಾವ್ ಕುಲಕರ್ಣಿ ದಂಪತಿಗಳ ಸುಪುತ್ರ ಭೀಮಸೇನ ಕುಲಕರ್ಣಿ. ದ್ವೈತ ವೇದಾಂತ ವಿಭಾಗದಲ್ಲಿ MA ಪದವಿಯನ್ನು ಪಡೆದಿದ್ದಾನೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಾವು ವಿದ್ಯಾಪೀಠದ ವ್ಯವಸ್ಥೆಯನ್ನು ಅನುಸರಿಸಿ SSLCಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಸಾಧನೆ. ಈತನ ಪಿತಾಮಹಿ ಅಜ್ಜಿ ಅವರು 10,000 ರೂಪಾಯಿಗಳನ್ನು ಇವನಿಗೆ ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಭೀಮಸೇನ ಕುಲಕರ್ಣಿಗೆ ಮೊನ್ನೆ ಚತುರ್ಥಾಧ್ಯಾಯದ ಅನುವಾದವನ್ನು ಮಾತ್ರ ಈತ ನಡೆಸಿದ್ದಾನೆ. ಪರೀಕ್ಷೆಯನ್ನು ಕೊಟ್ಟ ಎಲ್ಲ ವಿದ್ಯಾರ್ಥಿಗಳಿಗೂ ಶ್ರೀಯುತರಾದ ಲಿಪುಜ ಪರೀಕ್ಷೆಗಳನ್ನು ನಡೆಸಿ ಶ್ರೀ ಪಂಡಿತಾಚಾರ್ಯರ ಗ್ರಂಥಗಳನ್ನು ಲೋಕದಲ್ಲಿ ಪ್ರಸಾರಕ್ಕೆ ತರ್ತಾ ಇರತಕ್ಕಂತಹ ಪೇಜಾವರ ಮಠದ ಆತ್ಮೀಯ ಶಿಷ್ಯರಾದ ಶ್ರೀ ಶ್ರೀನಿವಾಸ ಪೆಜತ್ತಾಯ ಇವರು ಬಂಗಾರದ ಪದಕವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಭೀಮಸೇನ ಕುಲಕರ್ಣಿ ಸಂಸ್ಥೆಗಳನ್ನು ನಿರ್ವಹಿಸುವಲ್ಲಿ ಪೌರೋಹಿತ್ಯದಲ್ಲಿ ಕೌಶಲವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿ ಭೀಮಸೇನ ಕುಲಕರ್ಣಿ.
ಶ್ರೀಮದಾನಂದ ತೀರ್ಥ ಪ್ರಖ್ಯಾತಾಯ ನಮೋ ನಮಃ. ಶ್ರೀಮದಾನಂದ ತೀರ್ಥ ಬೆಂಗಳೂರು ಪ್ರಾಂತದ ವಿದ್ಯಾರ್ಥಿ. ಶ್ರೀಮತಿ ಗಾಯತ್ರಿ ಮತ್ತು ಗುಂದಾಚಾರ ಸಾಗರ ದಂಪತಿಗಳ ಸುಪುತ್ರ. ನಮ್ಮ ವಿದ್ಯಾಪೀಠದಲ್ಲಿ ಅಧ್ಯಾಪನದಲ್ಲಿ ತೊಡಗಿರತಕ್ಕಂತಹ SR ಗೋಪಾಲಕೃಷ್ಣಾಚಾರ್ಯ ಇವರ ಅಣ್ಣನ ಮಗ ಶ್ರೀಮದಾನಂದ ತೀರ್ಥ. ಈತನ ಸೋದರ ಮಾವ ಮಂತ್ರಾಲಯದಿಂದ ಶ್ರೀ ರಾಯರಿಗೆ ಸಮರ್ಪಿಸಿದ ಬೆಳ್ಳಿಯ ಸರವನ್ನು ಕಡಪ ರಾಘವೇಂದ್ರಾಚಾರ್ಯರು ಅವರು ರಾಘವೇಂದ್ರ ಗುರುಗಳ ಪ್ರಸಾದ ರೂಪದಲ್ಲಿ ತಾವು ಬೆಳ್ಳಿಯ ಹಾರವನ್ನು ಹಾಕಿ ಸಂಭ್ರಮಿಸ್ತಾ ಇದ್ದಾರೆ. ಈತನ ಸೋದರ ಮಾವ ಆಚಾರ್ಯರು ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ಯಾರ್ಥಿ ನಿಲಯಕ್ಕೆ 21,000 ರೂಪಾಯಿಗಳನ್ನು ತನ್ನ ಮಗನ ಸುಧಾಮಂಗಲದ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ಶ್ರೀಮದಾನಂದ ತೀರ್ಥ ದ್ವೈತ ವೇದಾಂತ ವಿಭಾಗದ MA ಪದವಿಯನ್ನು ಪಡೆದಿದ್ದಾನೆ. ಇವರ ಚಿಕ್ಕಪ್ಪ ಇವರಿಗೆ ರೇಷ್ಮೆಯ ವಸ್ತ್ರದ ಜೊತೆಗೆ ಅದರ ಜೊತೆಗೆ ಬೆಳ್ಳಿಯ ಪಾತ್ರೆಯನ್ನು ನೀಡಿ ಸಂಭಾವನೆಯ ಜೊತೆಗೆ ಸಂಭ್ರಮಿಸ್ತಾ ಇದ್ದಾರೆ. ಇವರ ಅಜ್ಜಿ 96 ವರ್ಷದ ಹಿರಿಯರು. ಅವರು 5,000 ರೂಪಾಯಿಗಳನ್ನು ತಮ್ಮ ಉಳಿಕೆಯನ್ನು ನೀಡಿ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ತನ್ನ ಅಧ್ಯಯನದ ಜೊತೆಗೆ ಕೊಳಲು ವಾದನದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದವ. ಆಕಾಶವಾಣಿಯಲ್ಲಿ B ಗ್ರೇಡ್ ಪದವಿಯನ್ನು ಪಡೆದು ಅನೇಕ ವೇದಿಕೆಗಳಲ್ಲಿ ಕೊಳಲು ವಾದನದ ಮೂಲಕ ಲೋಕ ಸಂತೋಷವನ್ನು ಉಂಟು ಮಾಡಿದಂತಹ ಸಾಧನೆ ಶ್ರೀಮದಾನಂದ ತೀರ್ಥನದ್ದು. ಸಂಧ್ಯಾಧಿಕರಣವನ್ನು ಬಹಳ ಕಷ್ಟಪಟ್ಟು ಸುಲಭವಾಗಿ ನೀಡಿ 78% ಪಡೆದಿರತಕ್ಕಂಥ ವಿದ್ಯಾರ್ಥಿ ಶ್ರೀಮದಾನಂದ ತೀರ್ಥ. ಪೌರೋಹಿತ್ಯದಲ್ಲಿ ನಿಷ್ಣಾತ. ವಸಂತ ಧಾರ್ಮಿಕ ಶಿಬಿರದಲ್ಲಿ ಬಹಳ ಸೇವೆ ಸಲ್ಲಿಸ್ತಾನೆ ಶ್ರೀಮದಾನಂದ ತೀರ್ಥ. ಭೀಮಸೇನ ಕುಲಕರ್ಣಿ. ಶ್ರೀಶಕುಮಾರ ಸಪತ್ನೀಕನಾಗಿ ಶ್ರೀಶಕುಮಾರ ಆಗಮಿಸ್ತಾ ಇದ್ದಾನೆ. ಮಂಗಳೂರು ಪ್ರಾಂತದ ಕಾವೂರು ಪ್ರಾಂತದ ವಿದ್ಯಾರ್ಥಿ. ಶ್ರೀಮತಿ ಅಂಬುಜಾಕ್ಷಿ ಮತ್ತು ಶ್ರೀಮಾನ್ ಅಶೋಕರಾವ್ ದಂಪತಿಗಳ ಸುಪುತ್ರ. ವಿದ್ಯಾಪೀಠದ ಅಧ್ಯಯನದ ಜೊತೆಗೆ SSLCಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು PUC ಮುಗಿಸಿಕೊಂಡು BCom ಮುಗಿಸಿಕೊಂಡು MCom ನಡೆಸ್ತಾ ಇರತಕ್ಕಂಥ ವಿದ್ಯಾರ್ಥಿ ಶ್ರೀಶಕುಮಾರ. ನವೀನ ನ್ಯಾಯಶಾಸ್ತ್ರದಲ್ಲಿ ಆತ ವಿದ್ವತ್ ಪದವಿಯನ್ನು ಪಡೆದಿದ್ದಾನೆ ಕರ್ನಾಟಕ ಸಂಸ್ಕೃತಿ ಯೂನಿವರ್ಸಿಟಿ ಮೂಲಕ. ವಾತುಲಾಗಮದಲ್ಲಿ ಪ್ರವೀಣ ಪರೀಕ್ಷೆಯನ್ನು ಮಾಡಿದ್ದಾನೆ. ಪ್ರಕೃತ್ಯ ಅಧಿಕರಣದ ಪರೀಕ್ಷೆಯನ್ನು ನೀಡಿ 85% ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿ ಶ್ರೀಶಕುಮಾರ. ಋಗ್ವೇದ ಯಜುರ್ವೇದ ಎರಡನ್ನೂ ಕೂಡ ಅಧ್ಯಯನ ಮಾಡಿದ್ದಾನೆ. ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಈತ ಪ್ರಶಸ್ತಿಯನ್ನು ಪಡೆದದ್ದು ಈತನ ಸಾಧನೆಗೆ ಒಂದು ದ್ಯೋತಕ. ಅಂತರ್ಜಾಲ ವಿಭಾಗದಲ್ಲಿ ತಾನು ಪ್ರಾವೀಣ್ಯವನ್ನು ಪಡೆದಿದ್ದಾನೆ ಶ್ರೀಶಕುಮಾರ. UP ಸುಧನ್ವ ಸತ್ಯನ ಬಂದಾಗೆ UP ಸುಧನ್ವ ಮಂತ್ರಾಲಯ ಪ್ರಾಂತದ ವಿದ್ಯಾರ್ಥಿ. ಶ್ರೀಮತಿ ಪಂಕಜ ಮತ್ತು ಶ್ರೀಮಾನ್ U ಪ್ರಹ್ಲಾದ್ ದಂಪತಿಗಳ ಸುಪುತ್ರ. ಚೆನ್ನಾಗಿ ಅಧ್ಯಯನವನ್ನು ಆರಂಭದಿಂದಲೂ ನಡೆಸಿಕೊಂಡು ಬಂದವ ಸುಧನ್ವ. ದ್ವೈತ ವೇದಾಂತ ಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಿದ್ದಾನೆ. ಜಿಜ್ಞಾಸಾಧಿಕರಣ ಪರೀಕ್ಷೆಯನ್ನು ನೀಡಿ 95% ಅಂಕವನ್ನು ಪಡೆದು ವಿದ್ವಾಂಸರಿಂದ ಮನ್ನಣೆ ಪಡೆದವ UP ಸುಧನ್ವ. ರಾಜ್ಯ ಮಟ್ಟದ ವೇದಾಂತ ಭಾಷಣ ಸ್ಪರ್ಧೆಯಲ್ಲಿ 2ನೇ ಬಹುಮಾನ ರಜತ ಪದಕವನ್ನು ಪಡೆದವ. ನ್ಯಾಯ ಭಾಷಣ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದ ವಿದ್ಯಾರ್ಥಿ UP ಸುಧನ್ವ. ಮಂತ್ರಾಲಯದ ಆನುವಂಶಿಕ ಅರ್ಚಕರಾದಂತಹ ಪರಿಮಳಾಚಾರ್ಯರು ಈತನನ್ನು ವಿದ್ಯಾಪೀಠಕ್ಕೆ ಸೇರಿಸಿ ವಿಶೇಷ ಅಧ್ಯಯನದಲ್ಲಿ ಪ್ರೋತ್ಸಾಹ ನೀಡಿದ್ದನ್ನು ನಾವು ಸ್ಮರಿಸಿಕೊಳ್ಳುತ್ತೇವೆ. UP ಸುಧನ್ವ.
ಸತ್ಯನಾರಾಯಣ ಜಮನೀಸ್. ಸತ್ಯನಾರಾಯಣ ಜಮನೀಸ್ ಧಾರವಾಡ ಪ್ರಾಂತದ ವಿದ್ಯಾರ್ಥಿ. ಶ್ರೀಮತಿ ರೇಣುಕಾ ಜಮನೀಸ್ ಮತ್ತು ಶ್ರೀಮಾನ್ ಶ್ರೀಧರ ಜಮನೀಸ್ ದಂಪತಿಗಳ ಸುಪುತ್ರ. ಈತನಿಗೆ ಚಿಕ್ಕಪ್ಪ ಅವರು ಒಂದು ರೇಷ್ಮೆ ವಸ್ತ್ರವನ್ನು ಮತ್ತು 10,000 ರೂಪಾಯಿಗಳನ್ನು ನೀಡುತ್ತಾ ಇದ್ದಾರೆ. ಅವರ ಸೋದರತ್ತೆ ಬೆಳ್ಳಿ ಲೋಟ ಮತ್ತು 10,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಚಿಕ್ಕಪ್ಪ 25,000 ರೂಪಾಯಿಗಳನ್ನು ಈತನಿಗೆ ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ದ್ವೈತ ವೇದಾಂತ ವಿಭಾಗದ MA ಪದವಿಯನ್ನು ಪಡೆದಿದ್ದಾನೆ. ಚತುರ್ಥಾಧ್ಯಾಯ ಪರೀಕ್ಷೆಯನ್ನು ಚತುರ್ಥಾಧ್ಯಾಯದ ಅನುವಾದವನ್ನು ಮಾತ್ರ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಸತ್ಯನಾರಾಯಣ. ವಸಂತ ಧಾರ್ಮಿಕ ಶಿಬಿರದಲ್ಲಿ ಅನೇಕ ಕಡೆಯಲ್ಲಿ ಪಾಠಗಳಲ್ಲಿ ಧರ್ಮ ಪ್ರಚಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ರೇಣುಕಾ ಮತ್ತು ಶ್ರೀಧರ ಜಮನೀಸ್ ದಂಪತಿಗಳ ಸುಪುತ್ರ ಸತ್ಯನಾರಾಯಣ ಜಮನೀಸ್. ವೀರಸಿಂಹ ಚಿರಂಜೀವಿ ವೀರಸಿಂಹ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪೌರೋಹಿತ್ಯದ ಮತ್ತು ಋಜುವೇದದ ಅಧ್ಯಯನವನ್ನು ನಡೆಸಲೇಬೇಕು ಅನ್ನುವ ವ್ಯವಸ್ಥೆ ಇದೆ. ಅದರ ಜೊತೆಗೆ ವೇದಾಂತ ಶಾಸ್ತ್ರದ ಅಧ್ಯಯನ ಅದು ಕಡ್ಡಾಯ. ಅವರು ನ್ಯಾಯ, ವೇದಾಂತ, ಮೀಮಾಂಸಾ, ವ್ಯಾಕರಣ, ಅಲಂಕಾರ ಶಾಸ್ತ್ರಗಳಲ್ಲಿ ಅಧ್ಯಯನ ನಡೆಸಿದರೂ ವೇದಾಂತದ ಸಮಗ್ರ ಗ್ರಂಥಗಳ ಅಧ್ಯಯನವನ್ನು ನಡೆಸಲೇಬೇಕು ಅನ್ನೋ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು. ಕೊನೆಯದಾಗಿ ವೀರಸಿಂಹ ಸತ್ಯನಾರಾಯಣನಿಗೆ ಚಿಕ್ಕಪ್ಪ, ಸೋದರತ್ತೆ ಮತ್ತು ದೊಡ್ಡಮ್ಮ ಅವರು ರೇಷ್ಮೆ ವಸ್ತ್ರ, ಬೆಳ್ಳಿ 25,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಎಂದಾಗಲೇ ಉದ್ಘೋಷಣೆ ಮಾಡಿ ಆಗಿದೆ. KJ ಸತ್ಯವೀರನಿಗೆ ಅವರ ದೊಡ್ಡಮ್ಮ ರೇಷ್ಮೆ ವಸ್ತ್ರ ಮತ್ತು 10,000 ರೂಪಾಯಿಗಳನ್ನು, ಸೋದರತ್ತೆ ಬೆಳ್ಳಿಯ ವಸ್ತುವನ್ನು, ಚಿಕ್ಕಪ್ಪ 25,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ವೀರಸಿಂಹ ಹನಸೋಗೆ ಪ್ರಾಂತದ ವಿದ್ಯಾರ್ಥಿ. ಶ್ರೀಮತಿ ಮಾಧುರಿ ಮತ್ತು ಪ್ರದೀಪ ಸಿಂಹಾಚಾರ್ಯ ಇವರ ಸುಪುತ್ರ. ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲೇ ಅಧ್ಯಯನ ಮಾಡಿದ ವಿದ್ವಾನ್ ಪ್ರದೀಪ ಸಿಂಹಾಚಾರ್ಯ ಇವರ ಸುಪುತ್ರ ವೀರಸಿಂಹ. ಈತನ ಚಿಕ್ಕಪ್ಪ ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ಪ್ರಾದೇಶಾಚಾರ್ಯರು 75,000 ರೂಪಾಯಿಗಳನ್ನು ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ಜನ್ಮಾಧಿಕರಣದಿಂದ ದ್ವಿತೀಯ ಪಾದ ಸಮಾಪ್ತಿ ಪರ್ಯಂತ ಪ್ರಥಮಾಧ್ಯಾಯದ ಪರೀಕ್ಷೆಯನ್ನು ನೀಡಿರತಕ್ಕಂಥ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ 90% ಅಂಕಗಳನ್ನು ಪಡೆದಿದ್ದಾನೆ. ಶ್ರೀ ವಿಶ್ವನಂದನ ತೀರ್ಥರ ಸನ್ನಿಧಾನದಲ್ಲಿ ಈತನ ದ್ವೈತ ವೇದಾಂತದ ಅನೇಕ ಗ್ರಂಥಗಳ ಅಧ್ಯಯನ ನಡೆದಿದೆ. ಋಗ್ವೇದ, ಯಜುರ್ವೇದ ಮತ್ತು ಅಥರ್ವ ವೇದ 3 ವೇದಗಳ ಅಧ್ಯಯನವನ್ನು ನಡೆಸಿ ತ್ರಿವೇದಿ ಅನಿಸಿಕೊಂಡವ ವೀರಸಿಂಹ. ಈತನ ತಂದೆ 4 ವೇದಗಳನ್ನು ಅಧ್ಯಯನ ಮಾಡಿ ಚತುರ್ವೇದಿಗಳಾದರೆ ಅವರ ಸುತ ತ್ರಿವೇದಿಯಾಗಿದ್ದಾನೆ. ಕಾವ್ಯ ರಚನೆಯ ಆಸಕ್ತಿ ಇದೆ. ಆಶು ಕವಿತೆಗಳನ್ನು, ಸ್ತೋತ್ರಗಳನ್ನು ರಚಿಸುವಲ್ಲಿ ಸಾಮರ್ಥ್ಯ. ಸಂಸ್ಕೃತ ಭಾಷೆಯ ವಿಶೇಷ ಹಿಡಿತವನ್ನು ಪಡೆದಂತಹ ವಿದ್ಯಾರ್ಥಿ. ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಪದ್ಯಗಳನ್ನು ರಚಿಸುವ ಆಶು ಕವಿ. ಈಜು ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಪಡೆದದ್ದು ಈತನ ಒಂದು ವಿಶೇಷ ಸಾಧನೆ. ವಯಲಿನ್ ಮತ್ತು ಸಂಗೀತ ಇವುಗಳಲ್ಲೂ ಈತನ ಅಭ್ಯಾಸ ಇದೆ. ಈಗಾಗಲೇ ಶಾಸ್ತ್ರವಿದ್ಯಾ ವಿಚಕ್ಷಣ ಅನ್ನುವ ಒಂದು ಬಿರುದು, ವೇದಾಂತ ಕುಲಭೂಷಣ ಅನ್ನುವ ಬಿರುದು ಯುವ ವಿದ್ವಾಂಸರಿಗೆ ಕೊಡುವಂತಹದ್ದನ್ನು ಚಾಮರಾಜಪೇಟೆ ಮಾಧ್ವ ಸಂಘದಿಂದ ಪಡೆದಿದ್ದಾನೆ ಎನ್ನುವುದು ಈತನ ಹೆಮ್ಮೆ. ಶಿಲ್ಪಕಲೆಯಲ್ಲೂ ಅಭ್ಯಾಸವನ್ನು, ಚಿತ್ರ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿದ್ದಾನೆ. ವೀರಸಿಂಹ ಈಗಾಗಲೇ ಪೂಜ್ಯರಿಂದ ಸನ್ಮಾನಿತರಾದ ಗೋವಿಂದಾಚಾರ್ಯ
ಸಿಂಧನೂರು ಪ್ರಾಂತದ ಗೋವಿಂದಾಚಾರ್ಯರಿಗೆ ಡಾಕ್ಟರ್ ವಿಜಯಕುಮಾರ ಜೋಶಿ ಇವರು 5,000 ರೂಪಾಯಿಗಳನ್ನು ಪೂಜ್ಯ ಶ್ರೀಪಾದರಿಂದ ಪ್ರೋತ್ಸಾಹ ಧನವಾಗಿ ನೀಡಿಸ್ತಾ ಇದ್ದಾರೆ. ಕೆಂಗಲ್ ಕಾರ್ತಿಕನಿಗೆ ಸಿಂಧನೂರು ಪ್ರಾಂತದ ಕೆಂಗಲ್ ಕಾರ್ತಿಕ ನಮ್ಮ ನಾರಾಯಣಾಚಾರ್ಯ ಜೋಶಿ ವಿದ್ಯಾಪೀಠದ ಅಧ್ಯಾಪಕರು, ಇವರ ನಿಕಟವರ್ತಿಗಳು ಇವರೆಲ್ಲ. ಅವರಿಗೆ ಡಾಕ್ಟರ್ ವಿಜಯಕುಮಾರ ಜೋಶಿ ಅವರು ಪೂಜ್ಯ ಶ್ರೀಪಾದರ ಮೂಲಕ 5,000 ರೂಪಾಯಿಗಳನ್ನು ಕೊಡಿಸ್ತಾ ಇದ್ದಾರೆ. ಆರ್ ವಿಷ್ಣು ನಮ್ಮಲ್ಲಿ ಒಟ್ಟು ವಿದ್ಯಾಪೀಠದ ಈ ಮಂಗಳೋತ್ಸವದಲ್ಲಿ ಎಲ್ಲ ಪೋಷಕರು ವಿದ್ಯಾಪೀಠಕ್ಕೆ ವಿದ್ಯಾರ್ಥಿಗಳನ್ನು ಕಳಿಸುವಂಥದ್ದು ಬಹಳ ದೊಡ್ಡ ವಿಷಯ. ಆದ್ದರಿಂದ ಮೊತ್ತ ಮೊದಲ ನಮ್ಮ ಧನ್ಯವಾದದ ಅರ್ಪಣೆ ಈ ವಿದ್ಯಾರ್ಥಿಗಳನ್ನು ವಿದ್ಯಾಪೀಠದಂತಹ ಸಂಸ್ಥೆಗೆ ಕಳಿಸಿ ತಮ್ಮ ಧನ್ಯತೆಯನ್ನು ನಾವು ಅಭಿವ್ಯಕ್ತಿಗೊಳಿಸ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳ ಪೋಷಕ ವೃಂದಕ್ಕೆ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠಸ್ಥರವಾದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಆರ್ ಶ್ರೀನಿವಾಸನಿಗೆ ನಿಧಿಗೆ ಕೃಷ್ಣಾಚಾರ್ಯರು 1 ಲಕ್ಷ ರೂಪಾಯಿ ಸಂಭಾವನೆ ಕೊಡ್ತಾ ಇದ್ದಾರೆ.